षण्मुखाय विद्महे प्रेमरूपाय धीमहि तन्नो विरजानन्दः प्रचोदयात्। ॐ अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। भिन्दुत्रिकोणवसुकोणदशारयुग्मा मन्वस्त्रनागदलषोडशपत्रयुक्तम् वृत्तत्रयं च धरणीसधनत्रयं च श्रीचक्रराज उदिता परदेवताय श्रीचक्रराजनिलया श्रीमत्त्रिपुरसुन्दरी श्रीशिव शिवशक्त्यैक्यरूपिणी ललितांबिका। ಜೈ ಶ್ರೀಮಾತ. ನನ್ನ ಪರಮಗುರುಗಳಾದಂತಹ ಸದ್ಗುರು ಸ್ವಾಮಿ ವಿರಜಾನಂದರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ನನ್ನ ಜನ್ಮಕ್ಕೆ ಕಾರಣರಾದಂತಹ ಹಾಗೂ ಈ ಜೀವನದಲ್ಲಿ ಶಿಷ್ಯನಾಗಿ ಸ್ವೀಕರಿಸಿ ಗುರುವಿನ ಸ್ಥಾನವನ್ನು ನನಗೆ ಧಾರೆ ಎರೆದಂತಹ ನನ್ನ ಗುರುಗಳಾದಂತಹ ಶ್ರೀಮಾತ ಅಪ್ಪಾಜಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಈ ದಿನ ಶ್ರೀಚಕ್ರ ನಿಲಯೇ ಎನ್ನುವ ಪರಮ ಪವಿತ್ರವಾದಂತಹ ಗ್ರಂಥದ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ, ಕೆಲವು ದಿನಗಳ ಹಿಂದೆ ಅಪ್ಪಾಜಿಯವರು ಆಸ್ಟ್ರೇಲಿಯಾದಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾರೆ. ಹಿಂಗೆ ಮುಂಬರುವ ಜನವರಿ 13ನೇ ತಾರೀಕು ಶ್ರೀಚಕ್ರ ನಿಲಯೇ ಗ್ರಂಥವನ್ನ ಮೈಸೂರಿನಲ್ಲಿ ಲೋಕಾರ್ಪಣೆಯನ್ನ ಮಾಡ್ತೇವೆ. ಅದರ ಉದ್ದೇಶ ಏನು, ಆ ಗ್ರಂಥದ ಮಹತ್ವ ಏನು ಅನ್ನೋದನ್ನ ತಿಳಿಸ್ತಾ, ಇದು ಎಲ್ರಿಗೂ ದೊರಕುವಂಥದ್ದಲ್ಲ. ಯಾಕೆಂದ್ರೆ ಒಂದು ಶ್ರೀಚಕ್ರನ ಶಕ್ತಿಯುತವಾಗಿ ಅದನ್ನ ಉದ್ದೀಪನಗೊಳಿಸಿದಾಗ ಏನು ಆ ಶಕ್ತಿ ಹೊರಹೊಮ್ಮುತ್ತೆ, ಆ ಶಕ್ತಿ ಈ ಗ್ರಂಥದಲ್ಲಿ ಅಡಗಿಸಿಟ್ಟಿದ್ದೀನಿ ಅನ್ನುವ ಮಾತನ್ನ ಹೇಳಿರ್ತಾರೆ. ಹಾಗಾಗಿ ಈ ಕಳೆದ ಅನೇಕ ದಿನಗಳಿಂದ ಅನೇಕ ಮೆಸೇಜ್ಗಳು, ಫೋನ್ಗಳು ಬರ್ತಾ ಇತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಆನ್ಸರ್ ಮಾಡೋದಕ್ಕಿಂತ ಅಪ್ಪಾಜಿ ಅವ್ರ ಹತ್ರ ಅವ್ರು ಯಾವ್ಯಾವ ಕ್ವಶನ್ ಕೇಳಿದರೆ ಅದನ್ನೆಲ್ಲ ನೋಟ್ ಮಾಡಿ ಅವ್ರ ಹತ್ರ ಮಾತಾಡಿ ನಿಮ್ಗಳ ಹತ್ರ ಎಲ್ಲ ಆ ವಿಚಾರವನ್ನ ತಲುಪಿಸುವ ಪ್ರಯತ್ನದಲ್ಲಿ ಇವತ್ತಿದ್ದೀನಿ. ಹಾಗಾಗಿ ಇವತ್ತು ಈ ಶ್ರೀಚಕ್ರ ರಾಜ ನಿಲಯೇ ಗ್ರಂಥ ಏನಿದೆ, ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಈ ಗ್ರಂಥವನ್ನು ದಯಮಾಡಿ ಯಾರು ಕೊಂಡ್ಕೋಬೇಡಿ. ಈ ಗ್ರಂಥವನ್ನು ದಯಮಾಡಿ ಯಾರು ಕೊಂಡ್ಕೋಬೇಡಿ. ಇದೇ ನನ್ನ ಶ್ರೀಮಾತ ಅಣ್ಣಯ್ಯನ ಹಂಬಲ್ ರಿಕ್ವೆಸ್ಟ್ ಅಥವಾ ಪ್ರಾರ್ಥನೆ ಅಂತನಾರು ಇಟ್ಕೊಳ್ಳಿ. ಏನಣ್ಣಯ್ಯ ಹೀಗೆ ಹೇಳ್ತಾ ಇದಾರಲ್ಲ, ಇದಕ್ಕೆ ಉತ್ತರ ನಿಮ್ಗೆ ಮುಂದಕ್ಕೆ ಸಿಗುತ್ತೆ, ಯಾಕೆ ಇದನ್ನ ಕೊಂಡ್ಕೋಬಾರ್ದು. ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ಒಂದು ಪುಸ್ತಕನೋ ಒಂದು ವಸ್ತುವನ್ನು ಅದನ್ನ ಮಾರಾಟಕ್ಕೆ ಅಂತಾನೆ ತಂದಿರ್ತಾರೆ. ಆ ಮಾರಾಟಕ್ಕೆ ಅಂತ ತಂದಿದ್ದ ಉದ್ದೇಶ ಏನಿರುತ್ತೆ ಅಂದ್ರೆ, ಅದು ಜನಗಳಿಗೆ ಉಪಯೋಗ ಆಗ್ಲಿ ಮತ್ತೆ ಅವ್ರಿಗೂ ಒಂದು ಸ್ವಲ್ಪ ಲಾಭ ಆಗ್ಲಿ, ಅದನ್ನ ಬಿಸ್ನೆಸ್ ಅಂತ ಕರೀತಾರೆ. ಅದು ಒಂದು ಮುಖದ ಎಲ್ಲವೂ ನಾವು ಲೌಕಿಕವಾಗಿ ನೋಡುವಂತಹ ಒಂದು ವಿಚಾರ. ಹಾಗಾಗಿ ಗ್ರಂಥವನ್ನ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ದಯಮಾಡಿ ಕೊಂಡ್ಕೋಬೇಡಿ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅನ್ನಕ್ಕೆ ಸಣ್ಣ ಘಟನೆ. ಹಿಂಗೆ ಅಪ್ಪಾಜಿಯವರು ಆ ವಿಡಿಯೋವನ್ನ ನಮಗೆ ತಿಳಿಸಿದ ಮೇಲೆ ಅಥವಾ ಆ ವಿಚಾರವನ್ನ ವಿಡಿಯೋ ಮೂಲಕ ನಮಗೆ ತಿಳಿಸಿದ ಮೇಲೆ ನಂಗೊಂದು ಫೋನ್ ಕಾಲ್ ಬರುತ್ತೆ. ಅವರು ನಮಗೆ ತಿಳಿದವರೇ, ಅಂದ್ರೆ ಅನೇಕ ವರ್ಷದಿಂದ ನಮ್ಮನ್ನ ನೋಡಿರೋರು, ಸಂಬಂಧಿಕರಲ್ಲ,
ಆದರೆ ನಮಗೆ ಗೊತ್ತು ಪರಿಚಯದವರು ಅಂತ ಹೇಳ್ಬೋದು. ಅವ್ರದ್ದು ಫೋನ್ ಕಾಲ್ ಬರುತ್ತೆ, ನನಗಿಂತ ಹಿರಿಯರು. ಆಲ್ಮೋಸ್ಟ್ ಅವ್ರಿಗೂ ಈಗ 60 ವರ್ಷ ಆಗಿದೆ. ಅವರು ಫೋನ್ ಮಾಡಿದಾಗ, "ಏನಪ್ಪ ಸುಬ್ರಹ್ಮಣ್ಯ ಚೆನ್ನಾಗಿದ್ಯಾ?" ಅಂತೆಲ್ಲ ವಿಚಾರಿಸ್ತಾ, ಹಾಗೆ ಈಗೊಂದು ನನ್ನ ಮನೆಯವ್ರು ಹೇಳಿದ್ರು ಕಣಪ್ಪ, ಒಂದು ವಿಡಿಯೋ ನೋಡಿದೆ ನಾನುವೆ. ಅಪ್ಪಾಜಿಯವರು ಹಿಂಗೆ ಶ್ರೀಚಕ್ರನಿಲಯ ಅನ್ನುವ ಗ್ರಂಥವನ್ನ ಮಾಡ್ತಾ ಇದ್ದಾರಂತೆ. ತುಂಬಾ ಸಂತೋಷ ಆಯ್ತು. ಆದ್ರೆ ನನಗೆ ಒಂದೇ ಒಂದು ಯಾಕೋ ಮನಸ್ಸಿಗೆ ಬೇಜಾರಾಯ್ತು. ಏನಪ್ಪಾ ಅಂದ್ರೆ, ಅದಕ್ಕೆ ₹5,000 ಅಂತ ಇಟ್ಬಿಟ್ಟಿದ್ದಾರೆ. ಯಾಕೋ ನಂಗೆ ಸರಿ ಕಾಣ್ತಾ ಇಲ್ಲ. ಹಾಗಾಗಿ ನೀನು ಒಂದ್ಸತಿ ಅಪ್ಪಾಜಿ ಹತ್ರ ಮಾತಾಡು. ಯಾಕೆಂದ್ರೆ ಅದು ಎಲ್ಲಾ ವರ್ಗದವ್ರಿಗೂ ಸಿಗ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಬರೀ ಶ್ರೀಮಂತರಿಗೆ ಅದನ್ನ ತಗೊಂಡು ಮಾಡ್ಕೋಬೇಕು ಅನ್ನೋ ತರ ಏನಾರ ಇತ್ತಾ? ಏನೋ ನಂಗೆ ಅದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನೀನು ಒಂದ್ಸತಿ ಮಾತಾಡು ಅಂತ ಹೇಳ್ತಾರೆ. ಆಗ್ಲಿ ಮಾತಾಡ್ತೀನಿ. ನಂದೊಂದು ಸಣ್ಣ ಕ್ವೆಶ್ಚನ್ ಇದೆ ಕೇಳ್ತೀನಿ ನಿಮ್ಮನ್ನ ಅಂತ ನಾನು ಅವ್ರ ಹತ್ರ ಕೇಳ್ತೀನಿ. ಹೇಳಪ್ಪ ಅಂತಾರೆ. ಆ ಪುಸ್ತಕ ಎಷ್ಟು ಪೇಜ್ ಇದೆ ನಿಮ್ಗೆ ಗೊತ್ತಾ? ಇಲ್ಲಪ್ಪ. ಯಾವ ಪೇಜಲ್ಲಿ ಪ್ರಿಂಟ್ ಹಾಕಿದ್ದಾರೆ ಗೊತ್ತಾ? ಇಲ್ಲಪ್ಪ. ಏನೇನ್ ವಿಚಾರ ಇದೆ ಗೊತ್ತಾ? ಇಲ್ಲಪ್ಪ. ಮತ್ತೆ ಎಷ್ಟು ದಪ್ಪ ಬರುತ್ತೆ, ಅದ್ರ ಜೊತೆ ಏನೇನ್ ಕೊಡ್ತಾ ಇದ್ದಾರೆ ಗೊತ್ತಾ? ಇಲ್ಲಪ್ಪ. ಅಲ್ಲಪ್ಪ ನನ್ನ ಹತ್ರ ಯಾಕಪ್ಪ ಇದೆಲ್ಲ ಕೇಳ್ತಾ ಇದೀಯ ಅಂತ ಅವ್ರು ಕೇಳಿದ್ರು. ನಮ್ಮಲ್ಲಿ ಚಿಕ್ಕ ವಯಸ್ಸಿಂದನೂ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಆರ್ಗ್ಯುಮೆಂಟ್‌ನ ಎಲ್ಲರ ಹತ್ರನೂ ಮಾಡಬಾರ್ದು ಅಂತಾನೂ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಆರ್ಗ್ಯೂ ಮಾಡ್ಲಿಲ್ಲ ಅವ್ರ ಹತ್ರ. ಆಗ್ಲಿ ನಿಮ್ಗೆ ಗೊತ್ತಿರ್ಬೋದೇನೋ ಅಂತ ಕೇಳಿದೆ. ಇಲ್ಲಪ್ಪ ನಂಗೆ ಅವೆಲ್ಲ ಏನೂ ಗೊತ್ತಿಲ್ಲ. ಅದೊಂದು ವಿಡಿಯೋ ಏನಾದ್ರು ಮಾಡಿದಾರಾ? ಅಂತಂದ್ರು. ಇಲ್ಲ, ಇಲ್ಲ ಆ ಥರದ್ದೇನಿಲ್ಲ. ಅಲ್ಲ ಕೇಳಿದೆ ನಿಮ್ಗೆ. ಇಲ್ಲಪ್ಪ ಆ ಥರದ್ದೇನು ಗೊತ್ತಿಲ್ಲ. ಬಟ್ ಇದೊಂಚೂರು ಮಾತಾಡು. ಯಾಕೆಂದ್ರೆ ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಎಷ್ಟೊತ್ತೋ ಏನು ನಂಗೆ ಟೈಮ್ ಗೊತ್ತಾಗಲ್ಲ. ಹಾಗಾಗಿ ನೀನೇ ಮಾತಾಡಪ್ಪ. ಆಗ್ಲಿ ಮಾತಾಡ್ತೀನಿ ಸರ್ ಬಿಟ್ಟು ಫೋನ್ ಇಟ್ಟೆ. ನಾ ಅಪ್ಪಾಜಿ ಅವ್ರನ್ನ ಕೇಳಿದೆ. ಅಪ್ಪಾಜಿ ನೋಡಿ ಇದು ಇವರು ನನ್ನಲ್ಲಿ ಸ್ವಲ್ಪ ಸಾಮಾನ್ಯ ಸ್ವಾಭಾವಿಕವಾದಂಥ ಮನುಷ್ಯ. ನಾನಿನ್ನು ಈಗ ಸಾಧನೆ ಮಾಡ್ತಾ ಇರೋನು. ಹಾಗಾಗಿ ನನಗೆ ತಕ್ಷಣಕ್ಕೆ ಥಾಟ್ ಬಂದಿದ್ದೇನಪ್ಪ ಅಂದ್ರೆ, 2 ವರ್ಷದ ಹಿಂದೆ ಅವರ ಮಗಳ ಮದುವೆಯನ್ನ ಮಾಡ್ತಾರೆ. ಭಾರಿ ಅದ್ಧೂರಿಯಾಗಿ ಮದುವೆಯನ್ನ ಮಾಡ್ತಾರೆ. ಸುಮಾರು 30-35 ಲಕ್ಷ ಖರ್ಚು ಮಾಡಿ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ. ಒಳ್ಳೆ ಎಕನಾಮಿಕಲಿ ತುಂಬಾ ಸ್ಟ್ರೆಂತ್ ಆಗಿರೋರು ಕೂಡ ಹೌದು ಅವರು, ಆ ವ್ಯಕ್ತಿ. ಇವರು ಈ ತರ ಮಾತಾಡಿದ್ರಲ್ಲ ಅಂತ ನನಗೆ ಒಂದು ಇದಿತ್ತು. ಅಪ್ಪಾಜಿ ಕೇಳೋಣ ಆಯ್ತು ಅಂತ. ಅಪ್ಪಾಜಿ ಅವ್ರಿಗೆ ತಿಳಿಸ್ತೀನಿ ಈ ವಿಚಾರವನ್ನ. ಅಪ್ಪಾಜಿ ಹೀಗೆ ನೋಡಿ ಈ ತರ ಹೇಳಿದ್ರು ಅಂತ. ಅಪ್ಪಾಜಿಯವರು ತಕ್ಷಣ ಫೋನಲ್ಲೇ ನನಗೆ ಗೊತ್ತಾಗ್ತಿತ್ತು ಭಾರಿ ನಗಕ್ ಸ್ಟಾರ್ಟ್ ಮಾಡಿದ್ರು. ನಗಕ್ಕೆ ಸ್ಟಾರ್ಟ್ ಮಾಡಿ ಒಂದು 20 ಸೆಕೆಂಡ್ ಕಂಟಿನ್ಯೂಸ್ ಆಗಿ ನಕ್ಕಿದ್ದಾರೆ. ನನಗೆ ಅವರ ರಿಯಾಕ್ಷನ್ ಏನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ನಗ್ತಾರೆ. ನಕ್ಬಿಟ್ಟು, "ಅಣ್ಣಯ್ಯ, ಆ ತಾಯಿ ಎಷ್ಟು ಕರುಣಾಮಯಿ ಕಣಪ್ಪ ಅವಳು. ಎಷ್ಟು ಕರುಣಾಮಯಿ. ನನಗೆ ಏನ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಈ ನಗುದ್ರ ಜೊತೆ ಅವಳ ಕರುಣೆ ನನಗೆ ಅನುಭವಿಸ್ತಾ ಇದ್ದೀನಿ. ನನಗೆ ಕಣ್ಣಲ್ಲೇ ನೀರು ತುಂಬ್ಕೊಂಡ್ಬಿಡ್ತು. ಅಪ್ಪಾಜಿ ನೀವು ನನ್ನನ್ನು ನಾನೇನ್ ಹೇಳ್ದೆ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ" ಅಂತ. "ಇಲ್ಲಪ್ಪ ಕೇಳಿಸ್ಕೊಂಡಿದ್ದೀನಿ. 2 ನಿಮಿಷ ಎಕ್ಸ್‌ಪ್ಲೇನ್ ಮಾಡ್ತೀನಿ ಕೇಳು" ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಪುಸ್ತಕನ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದಾಗ ಎಲ್ಲರ ಮನೆಯಲ್ಲೂ ಈ ತರ ಉದ್ದೀಪನಗೆ ಆಗಿರುವಂತಹ ಒಂದು ಶ್ರೀಚಕ್ರ ಇರಬೇಕು ಅನ್ನೋ ಒಂದು ಸಂಕಲ್ಪ ಇದ್ದಿದ್ದಂತೂ ನಿಜ. ಈ ಪುಸ್ತಕದ ಮೂಲಕ ಅಥವಾ ಈ ಗ್ರಂಥದ ಮೂಲಕ ಎಲ್ಲ ಮನಕ್ಕೂ ಇದು ಸೇರಬೇಕು ಅಂತ ಹೇಳಿದ್ದು ನಿಜ. ಅದೆಲ್ಲೋ ಮಾಡಿಸ್ತಾ ಇರೋದು ತಾಯಿನೇ. ಹಾಗೆ ಇದನ್ನೆಲ್ಲ ನಾನು ಉಚಿತವಾಗಿ ಕೊಡಬೇಕು ಅಂತ ಮನಕ್ಕೆ ಬಂದಿದ್ದೂ ನಿಜ. ಆದರೆ ಕಳೆದ 1 ತಿಂಗಳಲ್ಲಿ ತಾಯಿ ನನ್ನ ಬಾಯಲ್ಲಿ 5,000 ಅಂತ ಹೇಳಿಸ್ಬಿಟ್ಲು. ನಾನು ಅನ್ಕೊಂಡೆ ಆ ತಾಯಿ ಕರುಣಾಮಯಿ. ನಾವು ಪುಸ್ತಕಕ್ಕೆ ಏನು ಖರ್ಚು ಮಾಡ್ತಾ ಇದ್ದೀವಿ, ಅದಕ್ಕೆ ಮಿಕ್ಕಿದ್ದನ್ನ ಹಣವನ್ನ ದುರ್ಗಾ ಸಂಸ್ಥಾನಕ್ಕೆ ನಾವು ಉಪಯೋಗಿಸ್ಕೊಳ್ಳಿ ಅನ್ನೋದು ಅವಳ ಇಚ್ಛೆ ಇರಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಆದ್ರೆ ಅದು ಹಾಗಲ್ಲಪ್ಪ. ಅವಳು ನಾವು ಅನ್ಕೊಂಡಂಗಲ್ಲ ಕಣಯ್ಯ, ಅಣ್ಣಯ್ಯ. ಅವಳು ಕರುಣಾ ಸಾಗರ ಅಂತ ನಾವು ಹೇಳ್ತೀವಲ್ಲ ಅದು ತಪ್ಪು. ಅವಳು ಕರುಣಾಮಯಿ. ಅವಳ ಕರುಣೆಗೆ ಎಲ್ಲೆನೇ ಇಲ್ಲ. ನೋಡು
ಹೇಗೆ ಹೇಳಿಸ್ಬಿಟ್ಟಿದ್ದಾಳೆ ನನ್ನ ಕೈಲಿ, ಅವಳು ನಿಜವಾಗ್ಲೂ ಕರುಣಾಮಯಿ. ಅಪ್ಪಾಜಿ ನಂಗೇನು ಅರ್ಥ ಆಗ್ತಾ ಇಲ್ಲ ಅಪ್ಪಾಜಿ. ನೋಡೋಣಯ್ಯ, ಈ ಲಲಿತಾ ಸಹಸ್ರನಾಮದಲ್ಲೇ ಬರುತ್ತೆ. ಶ್ರೀ ಹಯಗ್ರೀವರು ಅಗಸ್ತ್ಯರಿಗೆ ಉಪದೇಶ ಮಾಡಕ್ ಮುಂಚೆ ಅಂತ ಮಹಾಮಾನ್ವತರಿಗೆ ಆ ಲಲಿತಾ ಸಹಸ್ರನಾಮನ ಉಪದೇಶ ಮಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ, ನೋಡಪ್ಪ, ಯಾರಿಗೆ ಅರ್ಹತೆ ಇಲ್ವೋ ಅವರಿಗೆ ಇದನ್ನ ಉಪದೇಶ ಮಾಡಬೇಡ ಅನ್ನೋ ಒಂದು ಮಾತನ್ನ ಹೇಳಿರ್ತಾರೆ. ಹಾಗಾಗಿ ಇಟ್ ಶುಡ್ ಬಿ ಸೆಲೆಕ್ಟೆಡ್ ಅಂಡ್ ದೆನ್ ಪ್ರೀಚ್. ಹಾಗಾಗಿ ಒಂದು ಸೆಲೆಕ್ಟ್ ಮಾಡಿ ಅವ್ರಿಗೆ ಮಾತ್ರ ಉಪದೇಶವಂತ ಮಾಡುವಂತಹ ಒಂದು ರಹಸ್ಯವಾದಂತಹ ಇದು ಶ್ರೀ ಲಲಿತಾ ಸಹಸ್ರನಾಮದ್ದು. ಹೀಗಿರುವಾಗ ಆ ಶ್ಲೋಕವನ್ನ ಒಳಗೊಂಡಂತಹ ಅನೇಕ ಆ ತಾಯಿಯ ನಾಮದ ಭಾವಾರ್ಥ, ಆ ಭಾವಾನುಸಂಧಾನ ನನ್ನ ಮನಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ನನಗೆ ಬಂದಿದ್ದು ಒಂದು ಕ್ವಶನ್ನು, ಇದನ್ನ ಹೇಗೆ ನಾನು ಎಲ್ಲ ಮಕ್ಕಳಿಗೆ ತಲುಪಿಸ್ಲಿ ಅನ್ನುವ ಒಂದು ಮನಸ್ಸು ಬಂತು. ಯಾಕೆಂದ್ರೆ ನಾನು ಮಗಳೇ ಅಥವಾ ಮಗು ಅಂತ ಒಪ್ಕೊಂಡ್ಮೇಲೆ ಅವಳನ್ನ ಅರ್ಹತೆ ನಾನು ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇದೊಂದು ಮಹಾ ಗ್ರಂಥ, ಇದು ಅನೇಕ ರಹಸ್ಯವಾದ ವಿಚಾರಗಳು ಇದರಲ್ಲಿ ಬಂದಿದೆ. ಬಟ್ ಇದನ್ನ ಹೇಗೆ ತಲುಪಿಸ್ಲಿ, ಇದನ್ನ ಹೇಗೆ ನಾನು ಸಾರ್ಟ್ ಔಟ್ ಮಾಡ್ಲಿ ಅನ್ನೋದು ನನ್ನದಲ್ಲಿ ಒಂದು ಮನಸ್ಸಲ್ಲಿ ಒಂದು ಎಲ್ಲೋ ಒಂದ್ ಕಡೆ ಇತ್ತು. ಆ ತಾಯಿಗೆ ಆ ಪಾದಕ್ಕೆ ಹಾಕ್ಬಿಟ್ಟಿದ್ದೆ. ನೋಡು, ಅವಳೇ ಇದನ್ನ ಹೇಳಿಸ್ಬಿಟ್ಲು ನನ್ನ ಬಾಯಲ್ಲಿ. ಹಾಗಾಗಿ ಇದೇನ್ 5,000 ಅಂತಿದೆ, ಅದು ಬರೀ ಒಂದು ಹಣ ಅಂತ ಇಟ್ಕೋಬೇಡಪ್ಪ. ಅದು ಅವಳದೊಂದು ಸೆಲೆಕ್ಷನ್ ಪ್ರೋಸೆಸ್ ಅಂತಾನೆ ತಿಳ್ಕೊ. ಹಾಗಾಗಿ ಇವನ್ಗೆ ಅಂದ್ರೆ ಶ್ರೀಮಾತ ಅಪ್ಪಾಜಿಗೆ ಯಾಕೆ ಕಷ್ಟ ಆಗ್ಬೇಕು ಅಂತ, ಯಾರ ಮನೆಗೆ ಆ ಗ್ರಂಥದ ಮೂಲಕ ತಾಯಿ ತಲುಪಬೇಕು ಅಂತಿದಳೋ ಅದು ಅವಳೇ ಸೆಲೆಕ್ಟ್ ಮಾಡ್ಕೋತಾಳೆ. ಹಾಗಾಗಿ ಇದು 5,000 ಅಂತ ನನ್ನ ಬಾಯಲ್ಲಿ ಬಂದಿದ್ದು. ಯಾಕೆ ನೀನ್ ಹೇಳಿದ್ಮೇಲೆ ನಂಗೆ ರಿಯಲೈಸ್ ಆಯ್ತು, ಈ ತರ ಅಂದ್ರೆ ನಾವು ಒಂದು ವಿಚಾರವನ್ನ ಯಾರ ತಲೆಯಲ್ಲಿ ಹೇಳಿದಾಗ ಅವರ ಮನಸ್ಥಿತಿ ಮತ್ತೆ ಅವ್ರಿಗೆ ಗೊತ್ತೇ ಇರುವಂತ ವಿಚಾರಗಳದ ಮೇಲೆ ಅವರ ಇಚ್ಛಾಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಇಚ್ಛಾಶಕ್ತಿಯ ಮೇಲೆ ಆ ಒಂದು ಪ್ರೋಸೆಸ್ ನಡೆಯುತ್ತೆ. ಅಂದ್ರೆ ಇದು ಯಾರ ಮನೆಗೆ ಗ್ರಂಥ ರೂಪದಲ್ಲಿ ತಾಯಿ ಸೇರ್ಬೇಕು ಅನ್ನೋದು, ಇದು ನಾನು ನೀನು ಸೆಲೆಕ್ಟ್ ಮಾಡಕ್ಕಾಗಲ್ಲ ಅಣ್ಣಯ್ಯ, ಅದೇನಿದ್ರು ಆ ತಾಯಿಯ ಸೆಲೆಕ್ಷನ್ನು. ಹಾಗಾಗಿ ನನ್ನ ಬಾಯಲ್ಲಿ ಅದು 5,000 ಅಂತ ಹೇಳ್ತಿದ್ದಾಳೆ, ಏಕೆಂದ್ರೆ ಪಂಚಸಂಖ್ಯೋಪಚಾರಿಣಿಯವಳು. ನಾನು ಆಮೇಲೆ ಅವ್ರಿಗೂ ಆ ಮಹಾಶಯರಿಗೂ ನನ್ನ ಪೂರ್ಣ ಆಶೀರ್ವಾದವನ್ನು ತಿಳಿಸ್ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಂದ್ರೆ ಇದು ಬರಿಯ ಒಂದು ಮೊತ್ತದ ವಿಚಾರವಲ್ಲ. ಇನ್ನೊಂದು ನನಗೆ ಅನೇಕ ರೀತಿಯಲ್ಲಿ ಬಂದಿದ್ದು ಕ್ವಶನ್ಗಳೇನು ಅಂದ್ರೆ, ಹೇಗೆ ಹಂಗಾರೆ 5,000 ಇರೋರೆಲ್ಲ ಅರ್ಹರ? ಹಾಗಾದ್ರೆ ದುಡ್ಡಿನ ಮೇಲೆ ತಾಯಿ ಡಿಸೈಡ್ ಮಾಡ್ತಾ ಇದ್ದಾಳ? ಅಲ್ಲ. ಈ 5,000 ಅಂತ ಏನು ಹೇಳ್ತಾ ಇದೀವಿ, ಇದರ ಹಿಂದೆ ನಾವು ಒಂದು ಚೂರು ಇಣುಕಿ ನೋಡಿದಾಗ ಅನೇಕ ವಿಚಾರಗಳಿದೆ. ಇದು ಬರೀ ಒಂದು ಹಣ ಅಂತ ಯಾರು ನೋಡಕ್ ಹೋಗ್ಬಾರ್ದು. ಆ 5,000 ನಾನು ಡಿಕೋಡ್ ಮಾಡಿದಾಗ ಅಥವಾ ಅಪ್ಪಾಜಿಯ ಮೂಲಕ ಅದು ನಾನು ತಿಳಿಸ್ಕೊಂಡಾಗ ಅನೇಕ ವಿಚಾರಗಳು ಅದರಲ್ಲಿ ಅಡಗಿದೆ. ಯಾಕೆಂದ್ರೆ ಈ 5,000 ಅನ್ನೋದೇನಿದೆ, 5 ಅನ್ನೋದೇನಿದೆ, ಈ ಪಂಚಭೂತಗಳಾಗಿರ್ಬೋದು, ಪಂಚಭೂತಗಳಿಂದ ಮಾಡಿದಂತಹ ಈ ದೇಹ ಇರ್ಬೋದು, ಪಂಚೇಂದ್ರಿಯ ಇರ್ಬೋದು, ನಮಗೆ ಕಣ್ಣಿಗೆ ಕಾಣದಂತ ಪಂಚಕೋಶಗಳಿರ್ಬೋದು, ಮತ್ತು ಸಂಪೂರ್ಣ ನಾವು ತಿಂದಂತ ಆಹಾರ ಕಂಪ್ಲೀಟ್ ಆಗಿ ಅದನ್ನ ರಕ್ತಕ್ಕೆ ಸೇರಿಸುವಂತಹ ಜವಾಬ್ದಾರಿ ಪಂಚ ಅಗ್ನಿಗಳದು. ಹಾಗಾಗಿ ನಮ್ಮ ಜೀವನದಲ್ಲಿ ಪಂಚೇಂದ್ರಿಯಗಳು, ಪಂಚಕೋಶಗಳು, ಈ ಪಂಚ ಅಗ್ನಿಗಳು, ಈ 3 ಯಾವಾಗ ಸಮತೋಲನದಲ್ಲಿರುತ್ತೆ, ಆ ಮನುಷ್ಯ ಆರೋಗ್ಯವಾಗಿ, ಆನಂದವಾಗಿ, ಅನೇಕ ಅವನ ಮನಸ್ಸಿನಲ್ಲಿ ಬರುವಂತ ಆಲೋಚನೆಗಳು ಅಥವಾ ಒಂದು ನಿರ್ಧಾರಗಳು ಏನಿರುತ್ತೆ, ಒಂದು ಕರೆಕ್ಟ್ ಆದ ನಿರ್ಧಾರಗಳನ್ನ ತಗೋತಾನೆ. ಯಾಕೆಂದ್ರೆ ಯಾರ ದೇಹದಲ್ಲಿ ಇದು 5 ಸಮತೋಲನವಾಗಿರುತ್ತೆ, ಅವನ ಮನಸ್ಸು ಸ್ಥಿರವಾಗಿರುತ್ತೆ, ಅವನು ಒಳ್ಳೊಳ್ಳೆ ಡಿಸಿಷನ್ಗಳನ್ನ ತಗೋತಾನೆ. ಏನು ನಾವು ಈ ಲೌಕಿಕ ಭಾಷೆಯಲ್ಲಿ ಸಕ್ಸಸ್ ಅಂತ ಕರಿತೀವಿ, ಆ ರೀತಿಯಾದಂತಹ ಒಂದು ವರ್ಚಸ್ಸು ಅವನಲ್ಲಿ ಇರುತ್ತೆ, ಆ ಒಂದು ರೀತಿಯಾದಂತಹ ತೇಜಸ್ಸು, ಓಜಸ್ಸು ಅವನಲ್ಲಿ ಇರುತ್ತೆ. ಹಾಗೆ ಅದನ್ನ ಸಮತೋಲನ ಮಾಡದೆ ಹೇಗೆ
ಅಂತ ಹೋದಾಗ ಈ 5 ಏನಿದೆ, ಈ ತಾಯಿ ಏನಿದ್ದಾಳೆ, ಪಂಚಕೋಶಗಳಲ್ಲಿ ನಿಲ್ಲಿಸಿರೋಳು ಅವಳೇ. ಪಂಚ ಅಗ್ನಿಗಳಲ್ಲಿ ನೆಲೆಸಿರೋಳು ಅವಳೇ. ಹಾಗೂ ಈ ಪಂಚೇಂದ್ರಿಯ ಅಂತ ನಮಗೇನು ಕೊಟ್ಟಿದ್ದಾಳೆ, ಅದರಲ್ಲಿ ನಮಗೆ ಮೂಡುವಂತಹ ಭಾವನೆ, ಮನಸ್ಸು ಎಲ್ಲವೂ ಕೂಡ ಅವಳೇ. ಇದು ನಾನು ಹೇಳ್ತಿರೋದಲ್ಲ, ಈ ಪುಸ್ತಕದಲ್ಲೇ ಬಂದಿರುವಂಥದ್ದು. ಹಾಗಾಗಿ ಎಲ್ಲವೂ ತಾಯಿನೇ ಆಗಿರುವಾಗ ಆ 5 ಏನಿದೆ, ನಮ್ಮ ಪಂಚಕೋಶ, ಪಂಚ ಅಗ್ನಿ, ಪಂಚೇಂದ್ರಿಯಗಳನ್ನ ತಾಯಿಯ ಪಾದಕ್ಕೆ ಸಮರ್ಪಿಸುತ್ತಾ, ಅಮ್ಮ ಇದು ಕೋಶ, ಅಗ್ನಿ, ಈ ಇಂದ್ರಿಯಗಳು ನಮ್ಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಥವಾ ಹೇಗೆ ಇಟ್ಕೋಬೇಕು ನನಗೇನು ಗೊತ್ತಿಲ್ಲ ಕಣೆ, ನಿನ್ನ ಪಾದ ಕಮಲಗಳಿಗೆ ನಾನು ಅರ್ಪಿಸ್ತಾ ಇದ್ದೀನಿ, ಇನ್ನು ಮುಂದೆ ನನ್ನ ಜವಾಬ್ದಾರಿ ನಿನ್ನದು ಅನ್ನೋದೇ ಸೂಚಿಸದೆ 5. ಇನ್ನು 3 ಸೊನ್ನೆಗಳು ನಾವು ತ್ರಿಕಾಲ ಅಂತ ಕರಿತೀವಿ. ಇದು 3 ಸೊನ್ನೆಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ತ್ರಿಕಾಲ: ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್. ಭೂತ, ಭವಿಷ್ಯ, ವರ್ತಮಾನ. ಇದನ್ನ ತ್ರಿಕಾಲ ಅಂತೀವಿ. ಹಾಗೂ ತ್ರಿಗುಣ: ಸತ್ವ, ರಜೋ, ತಮಸ್. ಇದು ವೆರಿ ಇಂಪಾರ್ಟೆಂಟ್. ಇದು ಅಷ್ಟೇ, ಈ ತ್ರಿಕಾಲ ಏನಿದೆ, ಫ್ಯೂಚರ್ ಅನ್ನೋದಾಗ್ಲಿ, ಭವಿಷ್ಯ ಅನ್ನೋದಾಗ್ಲಿ, ವರ್ತಮಾನ ಅನ್ನೋದಾಗ್ಲಿ, ನಾವು ಕರೆಕ್ಟಾಗಿ ನೋಡಕ್ ಹೋದ್ರೆ ಕಾಲ ಅಂತ ಕರಿತೀವಿ. ಈ ಕಾಲ ಅಂತ ಆಕ್ಚುಲಿ ಏನಂತ ಕರಿತೀವಿ, ನೀವು ಇನ್ನೂ ಡೀಟೇಲ್ ಆಗಿ ಹೋದ್ರೆ ಕಾಲ ಅಂದ್ರೆ ಏನು ಇಲ್ಲ ಅಂತ, ಖಾಲಿ ಅಂತ, ಏನು ಇಲ್ಲ ಅಂತ, ಎಂಟಿ. ಅದಕ್ಕೆ ಅದು 3 ಸೊನ್ನೆ. ಹಾಗಾಗಿ ಯಾರು ಫ್ಯೂಚರ್ ತುಂಬಾ ಭವಿಷ್ಯದಲ್ಲಿ ಅವರ ಆಲೋಚನೆಗಳು ಬರ್ತಾ ಇರುತ್ತೋ, ಅಥವಾ ಯಾರಿಗೆ ಫ್ಯೂಚರ್ಲಿ ತುಂಬಾ ಆಲೋಚನೆಗಳು ಬರ್ತಾ ಇರುತ್ತೋ, ಈವನ್ ವರ್ತಮಾನದಲ್ಲಿ ಏನಿದೀವಿ ಅನ್ನೋದು ಕೂಡ ಅದೊಂದು ಮಾಯಾಲೋಕ. ಹಾಗಾಗಿ ಇನ್ ಡೀಟೇಲ್ ಹೇಳಕ್ಕಾಗಲ್ಲ. ದಟ್ ಹ್ಯಾಸ್ ಟು ಬಿ ಝೀರೋ, ಶೂನ್ಯವಾಗಬೇಕು. ಆಗ ಮನುಷ್ಯ ನೆಮ್ಮದಿಯಾಗಿರ್ತಾನೆ. ಅವನ ಆಲೋಚನೆಗಳು ಒಂದು ರೀತಿಯಲ್ಲಿ ಅದು ಹೇಗೆ ಉತ್ಪನ್ನ ಆಗುತ್ತೆ ಅಂದ್ರೆ, ಅವನಿಗೆ ಅನುಕೂಲದ ರೀತಿಯಲ್ಲಿ ಅದು ಉತ್ಪನ್ನ ಆಗ್ತಾ ಇರುತ್ತೆ. ಯಾಕೆಂದ್ರೆ ತುಂಬಾ ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಹಿಂದೆ ಭವಿಷ್ಯದಲ್ಲಿ ಏನೇನು ನಡೆದೋಗಿದೆಯೋ ಅದು ನಡೆದೋಗಿದೆ. ಹಾಗಾಗಿ ಈ 3 ನನಗೆ ಶೂನ್ಯಗೊಳಿಸು, ಆನಂದದಲ್ಲಿ ನೀನು ಇಟ್ಟಂಗೆ ಇರು ಹಾಗೆ, ಕೊಟ್ಟಿದ್ದನ್ನ ನನಗೆ ತೃಪ್ತಿ ಕೊಡುವ ಹಾಗೆ ಆನಂದದಲ್ಲಿ ಇರುವಂಗೆ ಮಾಡು ತಾಯಿ ಅನ್ನುವುದೇ ಈ 3 ಸೊನ್ನೆಗಳ ಒಂದು ಸಂಕೇತ. ಇದನ್ನೇ ತ್ರಿಕಾಲ. ಹಾಗೆ ತ್ರಿಗುಣ. ನಾವು ತ್ರಿಗುಣ ಅಂತ ಹೇಳಿದ್ರೆ ಇದೊಂದು 3 ಗುಣ. ನಾವು ಅನೇಕರು ಸಂಸಾರಸ್ಥರಿದ್ದೀವಿ. ಯಾವುದೋ ಒಂದು ಗುಣ, ಅದರಲ್ಲೂ ಸಾತ್ವಿಕ ಗುಣ ಸ್ವಲ್ಪ ಶ್ರೇಷ್ಠ ಅಂತ ಹೇಳ್ತಾರೆ. ಅದೊಂದೇ ಗುಣ ಇಟ್ಕೊಂಡು ನಾವು ಇಲ್ಲಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಈ ಕಲಿಯುಗದಲ್ಲಿ ಎಲ್ಲಾ ರೀತಿಯಾದಂತಹ ಗುಣಗಳು ಬ್ಯಾಲೆನ್ಸ್ ಆಗಿರ್ಬೇಕು. ಅರ್ಥ ಆಗ್ಬೇಕು ಅಂದ್ರೆ, ಈ ಫ್ಯಾನಿನಲ್ಲಿ 3 ರೆಕ್ಕೆಗಳಿದ್ದ ಹಾಗೆ ಈ ಗುಣಗಳು. ನಾವು ಅದು ತಿರುಗ್ತಿರ್ಬೇಕಾದ್ರೆ ಎಲ್ಲೇ ಕೈ ಇಟ್ಟರು, ಯಾವುದೇ ಒಂದು ಜಾಸ್ತಿ ಆದ್ರೂ ಅಲ್ಲಿ ತಿರುಗ್ತಾ ಇರ್ಬೇಕಾದ್ರೆ ಕೈ ಇಟ್ಟರೆ ಅದಕ್ಕೆ ಏಟಾಗ್ಬಿಡುತ್ತೆ. ಹಾಗಾಗಿ ಮಧ್ಯದಲ್ಲೇ ಇಟ್ಕೋಬೇಕು. ಹಾಗಾಗಿ ಈ 3 ಕೂಡ ಏಕವಾಗಿ ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಈ ತ್ರಿಗುಣಗಳು, ನೀನೇ ತ್ರಿಗುಣಾತೀತೆ. ಹಾಗಾಗಿ ಈ ತ್ರಿಗುಣಗಳು ಏನಿದೆ ಅದನ್ನ ಸಮತೋಲನವನ್ನಾಗಿ ಮಾಡುತ್ತಾಯಿ ಅನ್ನುವುದರ ಮೂಲಕ ಆ ತಾಯಿಯ ಪಾದಕ್ಕೆ ಅರ್ಪಿಸಿ ನಾವು ಕೇಳ್ಕೋಬೇಕು. ಗ್ರಂಥ ರೂಪದಲ್ಲಿ ನೀನು ಕರುಣಾಮಯಿ, ಕರುಣೆಯನ್ನು ತೋರಿಸಿ ನಮ್ಮ ಮನೆಗೆ ಬಾಮ್ಮ ಅನ್ನುವ ಮನೋಭಾವದಲ್ಲಿ ಗ್ರಂಥವನ್ನು ನಾವು ಪಡ್ಕೋಬೋದೇ ಹೊರತು ಯಾರೂ ಕೂಡ ಗ್ರಂಥವನ್ನ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ. ಇದೇ ಉದ್ದೇಶ. ಹಾಗಾಗಿ ಅಣೆ ಹಾಗಾದ್ರೆ 5,000 ಅಂತ ಏನಿಡ್ತಿದಾರಲ್ಲ, ಇದು ಯಾಕೆ ಅಂತಂದ್ರೆ, ಈ ಕಲಿಯುಗದಲ್ಲಿ ನಾವೆಷ್ಟೇ ಹೇಳ್ಬೋದು, ಎಷ್ಟೇ ತತ್ವಗಳನ್ನ ಹೇಳ್ಬೋದು, ಸ್ವಲ್ಪ ಪ್ರಾಮಿನೆನ್ಸ್ ಕೊಟ್ಟಿರೋದೆ ನಾವು ಹಣಕ್ಕೆ. ಹಾಗಾಗಿ ಅಂದರೆ ನಾವು ಬರೀ ಭಾವನೆಯಲ್ಲಿ ಮಾತ್ರ ನಾವು ನಮಸ್ಕಾರ ಮಾಡ್ಬೋದಲ್ಲ, ಈ ಹಣ ಕೊಟ್ಟೇ ನಮಸ್ಕಾರ ಮಾಡ್ಬೇಕಾ ಅನ್ನುವ ಕ್ವಶನ್ ಬಂದೇ ಬರುತ್ತೆ, ಸಹಜ. ಇದು ಇವನಿಗೂ ಬಂದಿತ್ತು, ಅಪ್ಪಾಜಿಗೂ ಕೇಳಿದ್ದ. ಹಾಗಾಗಿ ಇದನ್ನೆಲ್ಲ ಬಿಡಿಸಿಡ್ತಾ ಇದ್ದೀನಿ. ಈಗ ಆ ಮನೋಭಾವನೆ ಹೇಗಿರಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಮತ್ತೆ ಆ 5,000 ಅಂತ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನೂ ಒಂದು ಹೇಳಬೇಕು ಅಂದ್ರೆ, ಇಲ್ಲಿ ಸಹಸ್ರ ಅಂತ ಬರುತ್ತೆ. ನಾವು ವೇದದಲ್ಲಿ ಸಹಸ್ರ, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್
ಸ ಭೂಮಿಂ ವಿಶ್ವತೋರುತ್ವ ಅತ್ಯದಿಷ್ಟದಶಾಂಗುಲಂ. ಇಲ್ಲಿ ಸಹಸ್ರ ಅಂತ ಕರೆದು ಬಿಡ್ತೀವಿ. ಯಾವುದನ್ನ ಎಣಸಕ್ಕಾಗಲ್ವೋ, ಯಾವುದನ್ನ ಇನ್ಫೈನಿಟ್ಟೋ ಅದನ್ನ ಸಹಸ್ರ ಅಂದ್ಬಿಡ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಅನೇಕ ಕೋಶಗಳಿದೆ, ಸೆಲ್ಸ್ ಅಂತ ಕರಿತೀವಿ. ಅದು ಸಹಸ್ರಾರಿದೆ, ಎಣ್ಸಕ್ಕಾಗಲ್ಲ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋ ಯಾರಪ್ಪ ಅಂದ್ರೆ ಯೋಗಿನಿಯರು. ಈ ಯೋಗಿನಿಯರನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ಯಾರಪ್ಪ ಅಂದ್ರೆ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ. ಹಾಗಾಗಿ ಈ ಸಹಸ್ರ ಬರಬೇಕು ಅಂತಾನೆ 5,000, 5,000. ಈ ಸಹಸ್ರ ಅಂತ ಏನಿದೆ, ಇಡೀ ನಮ್ಮ ಸೆಲ್ಗಳು ಕೂಡ, ಈಗ ಒಂದು ದೇಶ ಅಥವಾ ಒಂದು ಸಮಾಜದಲ್ಲಿ ಎಲ್ಲರೂ ಹೊಂದಾಣಿಕೆ ಹೋದ್ರೆ ಅದೊಂದು ಸಮಾಜ ತುಂಬಾ ಅನುಕೂಲವಾಗಿರುತ್ತೆ. ಅದರಲ್ಲಿ ಒಂದು ಗುಂಪು ರೆಬೆಲ್ ಆಗ್ಬಿಟ್ರೆ ಸ್ವಲ್ಪ ಕಷ್ಟ. ಹಾಗಾಗಿ ನಮ್ಮ ದೇಹದಲ್ಲೂ ಅಷ್ಟೇ, ನಮ್ಮ ಕೋಶಗಳೇನಿದೆ, ಜೀವಕೋಶಗಳು ಅಥವಾ ಸೆಲ್ಸ್ ಏನಿರ್ತೀವಿ, ಎಲ್ಲದೂ ಅಷ್ಟೇ ನಮ್ಮ ಮೇಲೆ ಅದು ರೆಬೆಲ್ ಆಗಬಾರ್ದು. ಹಾಗಾಗಿ ಅದನ್ನ ರೆಬೆಲ್ ಆಗ್ದಂಗೆ ಆರೋಗ್ಯಕರವಾಗಿ ಆ ಸೆಲ್ಸ್ ಎಲ್ಲ ಇರಲಿ, ಅದರದೆಲ್ಲ ಕಂಟ್ರೋಲ್ ನಿಂದೇ ಇದೆ ತಾಯಿ, ನೀನೇ ಸಕಲವು ಅನ್ನುವ ಮನೋಭಾವ ಕೂಡ ಈ 5,000ದಲ್ಲಿ ಇದೆ. ಪಂಚಕೋಶ, ಪಂಚ ಅಗ್ನಿ, ಪಂಚೇಂದ್ರಿಯ ಹಾಗೂ ತ್ರಿಗುಣ, ತ್ರಿಕಾಲ, ನನ್ನ ಜೀವ ಕೋಶಗಳಾಗಿರುವಂತಹ ಅಥವಾ ಸೆಲ್ಸ್ ಆಗಿರುವಂತಹ ಎಲ್ಲ ಯೋಗಿನಿಯರು ನಿನ್ನ ಪಾದ ಪಾದ ಕಮಲದಲ್ಲಿ ಅಡಕವಾಗಿದೆ ತಾಯಿ. ಹಾಗಾಗಿ ಅದಿಷ್ಟು ನಿನಗೆ ಅರ್ಪಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಸಂಪೂರ್ಣ ಜವಾಬ್ದಾರಿ ಅಮ್ಮ ನಿಂದೆ ಅನ್ನುವ ಮನೋಭಾವ. ಈ ಮನೋಭಾವ ಬರೀ ಮನಸ್ಸಿಂದ ಮಾಡಿದ್ರೆ ಸಾಕಾಗಿತ್ತಲ್ವಾ? ಆದ್ರೆ ಹಣದ ರೂಪವಾಗಿ ಯಾಕೆ ಕೊಡಬೇಕು ಅಂತ ಬಂದಾಗ ನಾನು ಹೇಳ್ತಾ ಇದ್ದೆ, ಈ ಕಲಿಯುಗದಲ್ಲಿ ನಾವು ಸ್ವಲ್ಪ ಪ್ರಾಮಿನೆನ್ಸ್ ಇರೋದು ಹಣಕ್ಕೆ. ನೀವು ಒಪ್ತಿರೋ ಬಿಡ್ತಿರೋ ತತ್ವಗಳು ಏನೇ ಹೇಳಿದ್ರು ಅಲ್ಟಿಮೇಟ್ಲಿ ಬಂದು ನಿಂತ್ಕೊಳ್ಳೋದು ಅದಕ್ಕೆ. ಯಾಕೆಂದ್ರೆ ಇವಾಗ ನಾವು ಏನು ಪುಸ್ತಕ ಮಾಡ್ತಾ ಇದೀವಿ, ಲಕ್ಷ ಲಕ್ಷ ಖರ್ಚಾಗ್ತಾ ಇದೆ. ಬರೀ ಪುಸ್ತಕ ಅಥವಾ ಏನು ಗ್ರಂಥ ಇದೆ, ಅದ್ರ ಬರೀ ಗ್ರಂಥ ಒಂದೇ ಕೊಡ್ತಾ ಇಲ್ಲ, ಅದಕ್ಕೆ ಆಕ್ಸೆಸರೀಸ್ ಆಗಿ ಅನೇಕ ವಸ್ತುಗಳನ್ನ ಅಪ್ಪಾಜಿ ನೀಡ್ತಾ ಇದ್ದಾರೆ. ಯಾಕೆಂದ್ರೆ ಅದೊಂದು ಶಕ್ತಿಯುತವಾದಂತಹ ಗ್ರಂಥ. ಅದ್ರ ಜೊತೆಗೆ ಏನೇನು ಕೊಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಸುಮಾರು ಖರ್ಚಾಗ್ತಾ ಇದೆ. ಹಾಗಾಗಿ ಆ ಹಣ ಅನ್ನೋದೇನಿದೆ ಇದ್ದೇ ಇರುತ್ತೆ. ಹಾಗಾಗಿ ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಊರಿನಲ್ಲೋ ಹಳ್ಳಿನಲ್ಲೋ ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಅವರ ಶ್ರಮವನ್ನೇ ಅಲ್ಲಿಗೆ ಹಾಕೋದು. ಈಗ ನಮ್ಮ ಟೈಮು ಅನೇಕರ ಜೀವನ, ನಮ್ಮ ಅನೇಕ ಈ ಒಂದು ಟೈಮನ್ನ ಆಫೀಸಿನ ಕೆಲಸದಲ್ಲೋ ಅಥವಾ ನಾವು ದುಡಿಮೆಯ ಒಂದು ಇದರಲ್ಲೋ ಕಳೀತಾ ಇದೀವಿ. ಯಾಕೆಂದ್ರೆ ದುಡಿಬೇಕು, ಅದು ಸಹಜವಾದ ಧರ್ಮ. ಹಾಗೆ ಅದು ದುಡಿದಂತ ಒಂದು ಹಣವನ್ನ ಸದ್ವಿನಿಯೋಗ ಮಾಡಬೇಕು ಅನ್ನೋದು ಒಂದು ಇದೆ. ಹಾಗಾಗಿ ಇವತ್ತು ಈ ಕಲಿಯುಗದಲ್ಲಿ ಪ್ರಾಮಿನೆನ್ಸ್ ಇರೋದೇನಪ್ಪಾ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಹಣ. ಹಾಗಾಗಿ ಯಾವುದು ನಮ್ಮ ಮನಸ್ಸಲ್ಲಿ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಇಟ್ಕೊಂಡಿದೀವೋ ಅದನ್ನೇ ತಾಯಿಗೆ ಅರ್ಪಿಸ್ಬೇಕು. ಬರೀ ಮನೋಭಾವ, ಆ ಮನೋಭಾವದ ಜೊತೆಗೆ ನಾವು ಏನನ್ನ ಹಣವನ್ನ ಈ ಕಲಿಯುಗದಲ್ಲಿ ಸ್ವಲ್ಪ ಪ್ರಾಮಿನೆನ್ಸ್ ಆಗಿ ಇಟ್ಕೊಂಡಿದೀವೋ ಆ ಮೂಲಕಕ್ಕೆ ಇದನ್ನೆಲ್ಲ ತಾಯಿಯ ಪಾದಕ್ಕೆ ಅರ್ಪಿಸಿ, ಅಮ್ಮ ಸಂತೋಷವಾಗಿ ಆನಂದವಾಗಿ ನನ್ನ ಮನೆಗೆ ನೀನು ಬಾ ತಾಯಿ ಅಂತ ಕೇಳಿ ಪಡ್ಕೋಬೋದೇ ಹೊರತು ಈ ಗ್ರಂಥವನ್ನ ಯಾರೂ ಕೂಡ ಕೊಂಡ್ಕೊಳ್ಳಿಕ್ಕಾಗೋದಿಲ್ಲ, ಕೊಂಡ್ಕೊಳ್ಳಿಕ್ ಸಾಧ್ಯವೂ ಇಲ್ಲ. ಇದು ಈ ಒಂದು ಭಾಗ. ಇನ್ನೊಂದು ಭಾಗ ಏನಪ್ಪಾ ಅಂದ್ರೆ, ಎಲ್ಲರೂ ಕೇಳ್ತಾ ಇದ್ರು, ಅಪ್ಪ ಅರ್ಹತೆ ಏನು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಅಣ್ಣಯ್ಯ, ಹೆಂಗೆ ನಾವು ಅದನ್ನ ಪಡ್ಕೋಬೇಕು ಅಂತ. ಇನ್ನು ಕೆಲವರೆಲ್ಲ ಫೋನ್ ಮಾಡಿದವರು ಅವ್ರು ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ತಾಯಿ ನಮ್ಮನೆಗೆ ಯಾವಾಗ ಬರ್ತಾಳೆ ಅಣ್ಣಯ್ಯ ಅಂತಾನೆ ಕೇಳೋರು. ಅಂದ್ರೆ ಕೆಲವರೆಲ್ಲ ಸುಮಾರು ದಿನದಿಂದ ಫಾಲೋ ಮಾಡ್ತಾ ಇದ್ದಾರೆ. ಯಾರ್ಯಾರು ಅಪ್ಪಾಜಿನ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಅಪ್ಪಾಜಿ ಏನು, ಆ ತಾಯಿಯ ಲೀಲೆ ಏನು ಅನ್ನೋದು. ಆದ್ರೂ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಗೊತ್ತಿರ್ಲಿ, ನನಗೇನು ಒಂದು ವಿಚಾರ ಗೊತ್ತಾಯ್ತೋ ಅದು ಎಲ್ಲರ ಹತ್ರನೂ ಅದು ಇರ್ಲಿ ಆ ವಿಚಾರನ ಅನ್ನೋದೊಂದು ಉದ್ದೇಶ. ಮತ್ತೆ
ಈಗ ಇನ್ನೊಂದು ಕ್ವಶನ್ ಬರುತ್ತೆ, ಏನಪ್ಪಾ ಅಂದ್ರೆ, ಆಯ್ತು ಈಗ ಹಣ ಇದೆ, ನನ್ನಲ್ಲಿ ಭಾವ ಇದೆ, ತಗೋತೀವಿ. ಕೆಲವರಲ್ಲಿ ಎಕನಾಮಿಕ್ ಸ್ಟೇಟಸ್ ಅಷ್ಟೊಂದಿಲ್ಲ. ಇದು ಹೇಗೆ ಅಣ್ಣಯ್ಯ? ನನ್ನ ಹತ್ರ ಹಣ ಇಲ್ಲ, ಹೇಗೆ ಅಣ್ಣಯ್ಯ? ಇದು ಹಣದ ಪ್ರಶ್ನೆ ಅಲ್ವೇ ಅಲ್ಲ. ಯಾಕೆಂದ್ರೆ ನಿಮ್ಗೆ ಈಗ ಒಂದು ರೀಸೆಂಟ್ ಆಗಿ ನಡೆದಂತಹ ಒಂದು ಘಟನೆ ನಿಮ್ಗೆ ಹೇಳ್ತೀನಿ. ಸುಮಾರು 3-4 ತಿಂಗಳು ಹಿಂಭಾಗಕ್ಕೆ ಹೋದಾಗ ಅಪ್ಪಾಜಿ ಅವರೊಂದು ಗ್ರೂಪಲ್ಲಿ ಹಾಕಿರ್ತಾರೆ, ನನ್ನ ಅನುಷ್ಠಾನ ಕೇಂದ್ರವನ್ನ, ನಮ್ಮ ಗುರುಗಳು, ನಾನು ಅನುಷ್ಠಾನ ಮಾಡ್ತಾ ಇರುವಂತಹ ಜಾಗವನ್ನ ಯಾರ್ಯಾರಿಗೆ ಆ ಇಚ್ಛೆ ಇದೆ, ದುರ್ಗಾ ಸಂಸ್ಥಾನಕ್ಕೆ ಒಂದು ಮೊತ್ತವನ್ನ ಕೊಡುವುದರ ಮೂಲಕ ನೀವು ಬಂದು ಅಲ್ಲಿ ವೀಕ್ಷಿಸ್ಬೋದು, ಆ ಪ್ರೆಸೆನ್ಸ್ನ ಫೀಲ್ ಮಾಡ್ಬೋದು ಅಂತ. ಆ ಸಮಯದಲ್ಲಿ ಒಬ್ರು ತಾಯಿ ಫೋನ್ ಮಾಡ್ತಾರೆ, ಅಣ್ಣಯ್ಯ, ನಾನು ಅಪ್ಪಾಜಿಯವರ ಈ ಅನುಷ್ಠಾನ ಕೇಂದ್ರನ ನಾನು ನೋಡ್ಲೇಬೇಕು ಅಂತ ತುಂಬಾ ಹಂಬಲ ಇದೆ, ಆದ್ರೆ ನನ್ನ ಹತ್ರ ಹಣ ಇಲ್ಲ ಅಣ್ಣಯ್ಯ, ತುಂಬಾ ಕಷ್ಟದಲ್ಲಿದ್ದೀನಿ, ಏನ್ ಮಾಡ್ಬೇಕು? ಆಗ್ಲಿಮ್ಮ, ನಾನು ಅಪ್ಪಾಜಿಗೆ ತಿಳಿಸಿ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕೆ ನಾನು ಯಾವುದೋ ಡಿಸಿಷನ್ ತಗೊಳ್ಳಲ್ಲ, ಎಲ್ಲ ಅಪ್ಪಾಜಿ ಅವ್ರದ್ದೇ. ಅಪ್ಪಾಜಿ ಅವ್ರಿಗೆ ಫೋನ್ ಮಾಡ್ತೀನಿ. ಅಪ್ಪಾಜಿ ಒಬ್ರು ಹೀಗಂತ ಇದ್ದಾರೆ, ತುಂಬಾ ಕೇಳ್ಕೊತಾ ಇದ್ದಾರೆ, ಏನ್ ಮಾಡ್ತೀನಿ? ಅಣ್ಣಯ್ಯ, ಇದು ಹಣ ಯಾವತ್ತೂ ನಮಗೆ ಕ್ರೈಟೀರಿಯಾ ಅಲ್ವೇ ಅಲ್ಲಪ್ಪ. ಎಲ್ಲ ಜಗನ್ಮಾತೆ ನನಗೇನು ಹೇಳ್ತಾಳೋ ಅದನ್ನ ನಾನು ಅವಳ ಅನುಜ್ಞೆಯನ್ನು ಫಾಲೋ ಮಾಡೋವಂಥನು. ಹಾಗಾಗಿ ನಮ್ಗೆ ಯಾವತ್ತೂ ಹಣ ಕ್ರೈಟೀರಿಯಾ ಅಲ್ಲ. ಆದರೆ ಹಣ ಅಂತ ಬಂದಾಗ ನಮ್ದು ಒಂದಿಷ್ಟು ಆಲೋಚನೆಗಳು ಸ್ಟಾರ್ಟ್ ಆಗುತ್ತೆ. ಆ ಆಲೋಚನೆಗಳಲ್ಲಿ ತಾಯಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಹೊರತು ನಮ್ಗೆ ಹಣ ಯಾವತ್ತೂ ಮುಖ್ಯ ಅಲ್ಲ ಅಣ್ಣಯ್ಯ, ಖಂಡಿತ ಬರಲಿ ಅಂತ ಹೇಳು. ನಾವು ಹಣಕ್ಕೋಸ್ಕರ ಇದನ್ನು ಹೇಳ್ತಾ ಇಲ್ಲ, ಅದೊಂದು ಕ್ರೈಟೀರಿಯಾ ಅಷ್ಟೇ. ಅದೊಂದು ಫಿಲ್ಟ್ರೇಷನ್ ಪ್ರೋಸೆಸ್ ತಾಯಿಯ ಮೂಲಕ ನಡೀತಾ ಇರುತ್ತೆ ಹೊರತು ಅದು ಯಾವತ್ತೂ ನಮಗೆ ಮುಖ್ಯ ಅಲ್ಲ. ಖಂಡಿತ ಬರಲಿ, ಬಂದು ಪಾದುಕೆ ಇದೆ, ಶ್ರೀಚಕ್ರ ಇದೆ, ನಮಸ್ಕಾರ ಮಾಡಿಕೊಂಡು ಹೋಗ್ಲಿ ಅಂತ ತಿಳಿಸ್ತಾರೆ. ಮತ್ತೆ ತಾಯಿಗೆ ಫೋನ್ ಮಾಡ್ತೀನಿ ನಾನು, ಅಮ್ಮ ನೋಡಿ ಹೀಗೆ ನಯನಶ್ರೀ ಅಂತ ಇದ್ದಾರೆ, ನೀವು ಅವರಿಗೆ ಫೋನ್ ಮಾಡಿಕೊಂಡು ಅವರೊಂದು ಡೇಟ್ ಕೊಡ್ತಾರೆ, ನೀವು ಅವತ್ತು ಬರ್ಬೋದು ಅಂತ. ಅಣ್ಣಯ್ಯ, ಆದರೂ ಯಾಕೋ ಮನಸ್ಸು ತುಂಬಾ ತುಂಬಾ ಯಾಕೋ ಗಲಿಬಿಲಿ ಆಗ್ತಾ ಇದೆ, ನನ್ನ ಕೈಲಿ ಏನು ಕೊಡಕ್ಕಾಗ್ತಾ ಇಲ್ವಲ್ಲ ದುರ್ಗಾ ಸಂಸ್ಥಾನಕ್ಕೆ ಅಂತ. ಆದರೂ ನೀವು ಪ್ರೀತಿಯಿಂದ ಅಪ್ಪಾಜಿಯವ್ರ ಅಪ್ಪಣೆ ಕೊಟ್ಟಿರೋದ್ರಿಂದ ನಾವು ಅವ್ರು ಯಾವ ಡೇಟ್ ಕೇಳ್ತಾರೋ ಆ ಡೇಟಿಗೆ ಬಂದು ಹೋಗ್ತೀನಿ ಅಣ್ಣಯ್ಯ, ಆಗ್ಲಮ್ಮ ಅಂತ. ಆಮೇಲೆ ಸುಮಾರು 1 ವಾರ 15 ದಿನ ಆಗುತ್ತೆ. ಅವ್ರದ್ದು ಫೋನು ಕೂಡ ನನಗೇನು ಮಾಡಲಿಲ್ಲ. ಮತ್ತೆ ಅವರು ಯಾವಾಗ ಬರ್ತಾರೆ ಅನ್ನೋದ್ರು ಕೂಡ ನಮಗೆ ಯಾವ ವಿಚಾರನೂ ಕೂಡ ತಿಳಿಸ್ಲಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಒಂದು ಕಾಡ್ತಾ ಇತ್ತು, ಅಯ್ಯೋ ಪಾಪ ಹಿಂಗೆ ಬರ್ತೀನಿ ಅಂದರು, ದುಡ್ಡು ಇಲ್ಲದೆ ಇರೋದಕ್ಕೆ ಏನಾರ ಬರ್ತಾ ಇಲ್ವೋ, ಏನಾರ ಸಹಾಯ ಬೇಕೇನೋ ಅಂತ ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ಅನಿಸ್ತು. ಅವತ್ತು ಪೂಜೆ ಮಾಡಿ ಇದೇ ಥರ ಕೂತಿದ್ದೆ, ತಕ್ಷಣ ಫೋನ್ ತೊಗೊಂಡವ್ರಿಗೆ ಫೋನ್ ಮಾಡಿದೆ. ಅವರಂತೂ ಹೇಗಿದ್ರು ಅಂದರೆ, ಅಣ್ಣಯ್ಯ ಈಗಲೇ ನಿಮಗೆ ಫೋನ್ ಮಾಡಬೇಕು ಅಂತ ನಾನು ಫೋನ್ ಎತ್ಕೊಂಡೆ, ನಿಮ್ಮ ಫೋನ್ ಬಂದ್ಬಿಡ್ತು ಅಣ್ಣಯ್ಯ, ಅಣ್ಣಯ್ಯ ದೇವಿ ಇದ್ದಾಳೆ ಅಣ್ಣಯ್ಯ, ಅಣ್ಣಯ್ಯ ದೇವಿ ಇದ್ದಾಳೆ ಅಣ್ಣಯ್ಯ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನಗೆ ಏನಮ್ಮ, ಅಮ್ಮ ಏನು ಹೇಳ್ತಾ ಇದ್ದೀರಮ್ಮ, ಕೂಲ್ ನಿಧಾನ ಕೇಳಿಯಮ್ಮ, ಏನು? ಇಲ್ಲ ಅಣ್ಣಯ್ಯ, ದೇವಿ ಇದ್ದಾಳೆ ಅಣ್ಣಯ್ಯ. ಏನಾಯ್ತಮ್ಮ? ಅಣ್ಣಯ್ಯ, ನನ್ನ ಮನೆಯವರು ಈಗೊಂದು 6 ವರ್ಷದ ಕೆಳಗೆ ದೇಹತ್ಯಾಗ ಮಾಡಿದ್ರು. ನನಗೆ ಬರಬೇಕಾದಂಥ ಪೆನ್ಷನ್ ಕೂಡ 6 ವರ್ಷದಿಂದ ಬರ್ತಾ ಇರಲಿಲ್ಲ. ಆದರೆ ಮೊನ್ನೆ ಆ ಪೆನ್ಷನ್ ಸೆಟ್ಲ್ ಆಯ್ತು ಅಣ್ಣಯ್ಯ, ನನಗೆ ತಿಂಗಳ ಪೆನ್ಷನ್ ಬರುತ್ತೆ, ಇನ್ನು ಆನಂದವಾಗಿ ನನ್ನ ಜೀವನ ಕಳಿಬೋದು, ನನಗೆ ಯಾವ ಕಷ್ಟ ಇಲ್ಲ ಅಣ್ಣಯ್ಯ, ಅದೇ ಆ ಭಗವತಿ ಇದ್ದಾಳೆ ಅಣ್ಣಯ್ಯ ಅಂತ ಅವರ ಕಣ್ಣಲ್ಲಿ ನೀರು ಹನಿತಾ ಇರೋದನ್ನ ಐ ಕ್ಯಾನ್ ಫೀಲ್. ಮತ್ತೆ ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಒಂದ್ಸತಿನೂ ನೋಡಿಲ್ಲ, ಅವ್ರ ಫುಲ್ ಹೆಸರೇನು ಅಂತ ಕೂಡ ಗೊತ್ತಿಲ್ಲ. ನನಗೊಂಥರ ಆನಂದ, ಏನೋ ಒಂದು ಸಂತೋಷ. ಅವ್ರು ಅಷ್ಟೇ ಹೇಳಿದ್ರೆ ಸಾಕಾಗಿತ್ತಿಲ್ಲ, ಅಣ್ಣಯ್ಯ ಇನ್ನೊಂದು ಮೆರಾಕಲ್ ನಡೆದೋಗಿದೆ ಅಣ್ಣಯ್ಯ, ನಮ್ಮ ಯಜಮಾನ್ರು ಬದುಕಿದ್ದಾಗ ಯಾರಿಗೋ ಸಾಲ ಅಂತ ಕೊಟ್ಟಿದ್ರಂತೆ, ಒಂದಿಷ್ಟು ಅಮೌಂಟು, ಇಷ್ಟು ಲಕ್ಷ, ಫುಲ್ ಹೇಳಕ್ಕೆ ಅವರು ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಆ ಮೊತ್ತ ಹೇಳ್ತಾ ಇಲ್ಲ. ಈ 1 ಲಕ್ಷ ಅವ್ರಿಗೆ ಕೊಟ್ಟಿದ್ರಂತೆ, ನನಗೆ ಗೊತ್ತೇ ಇಲ್ಲ ಅಣ್ಣಯ್ಯ. ಅವರು ಮೊನ್ನೆ ಶುಕ್ರವಾರ ಬಂದ್ಬಿಟ್ಟು, ಅಮ್ಮ ನಿಮ್ಮ ಇವ್ರದ್ದು ಯಜಮಾನ್ರು ಕೊಟ್ಟಿದ್ರು ಅಮ್ಮ, ಕಷ್ಟಕಾಲದಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನಾನು ರಿಟರ್ನ್ ಮಾಡಬೇಕು, ಹಾಗಾಗಿ ನಿಮಗೆ ತಗೊಳ್ಳಿ ಅಂತ ಕೊಟ್ಬಿಟ್ಟು ಹೋದ್ರು ಅಣ್ಣಯ್ಯ. ನಾನು ಏನು ಅಮೌಂಟ್ ಮನ್ಸಲ್ಲಿ ಅನ್ಕೊಂಡಿದ್ರು ಆ ಅಮೌಂಟು ತಾಯಿ ಕಳಿಸ್ಕೊಟ್ಬಿಟ್ಲು ಅಣ್ಣಯ್ಯ. ಹಾಗಾಗಿ ನಾನು ಸಂತೋಷವಾಗಿ ಬರ್ತಾ ಇದ್ದೀನಿ ಅಣ್ಣಯ್ಯ, ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಂಗೆ ಆನಂದವಾಗೋಯ್ತು. ಅಂದ್ರೆ ತಾಯಿ
ನಿಮ್ಮ ಮನೆಗೆ ಅವಳು ಗ್ರಂಥರೂಪವಾಗಿ ಬರಬೇಕು ಅನ್ನೋದರೆ ಯಾರು ತಡೆಯಕ್ ಸಾಧ್ಯಮ್ಮ? ಯಾರು ತಡೆಯಕ್ ಸಾಧ್ಯ? ಯಾರೂ ತಡೆಯಕ್ ಸಾಧ್ಯ ಇಲ್ಲದೆ ಇದ್ದಾಗ ಈ ಒಂದು ಹಣ ತಡೆಯುತ್ತೆ ಅಂತ ಯೋಚನೆ ಮಾಡೋದು ಸರಿನಾ? ನಾವು ಆಲೋಚನೆ ಮಾಡಬೇಕು. ಆ ತಾಯಿ ದುರ್ಗಾ ಸಂಸ್ಥಾನಕ್ಕೆ ಇಲ್ಲಿ ಆಶ್ರಮಕ್ಕೆ ಬಂದು ಕೊಟ್ಟಿದ್ದಂತಹ ಎಲ್ಲರಲ್ಲೂ ಅತಿ ಹೆಚ್ಚು ಮೊತ್ತವನ್ನು ಕೊಟ್ಟವರು ಅವರು. ಅಂದ್ರೆ ಈ ಸಂಕಲ್ಪದ ಬಲ. ನಮ್ಮ ಮನೆಗೆ ತಾಯಿ ಗ್ರಂಥ ರೂಪದಲ್ಲಿ ಬರಬೇಕು ಅಂತ ಯಾರು ಗಟ್ಟಿಯಾಗಿ ಸಂಕಲ್ಪ ಮಾಡ್ತಾರೋ, ಯಾರಲ್ಲಿ ಆ ನಿಷ್ಠೆ ಇರುತ್ತೋ, ಯಾರ ಹೃದಯದಲ್ಲಿ ಶ್ರೀಮಾತ ಅಪ್ಪಾಜಿಯವರಿಗೆ ಒಂದು ಉನ್ನತ ಸ್ಥಾನವನ್ನ ಕೊಟ್ಟಿದ್ದೀರೋ, ಅದೇ ಅರ್ಹತೆ ಅವರ ಮನೆಗೆ ತಾಯಿ ಬಂದೇ ಬರ್ತಾಳೆ. ಅದರಲ್ಲಿ ನೋ ಡೌಟ್ ಅಬೌಟ್ ಇಟ್. ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಮತ್ತೆ ಇದು ಬರೀ ಹಣದ್ದೇ ಅಲ್ಲ. ಹಾಗಾಗಿ ಅದೆರಡನ್ನೂ ಅಷ್ಟೇ. ಈ ಎರಡು ಘಟನೆ ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ, ಅವಳು ಮಾಡಬೇಕು, ಅವಳು ನಿಮ್ಮ ಮನೆಗೆ ಬರಬೇಕು ಅನ್ನೋ ಸಂಕಲ್ಪ ನಿಮ್ದು ಗಟ್ಟಿಯಾಗಿತ್ತು ಅಂದ್ರೆ, ನಿಮ್ಮಲ್ಲಿ ನಿಷ್ಠೆ ಇತ್ತು ಅಂದ್ರೆ ಬೂಟಾಟಿಕೆ ನಡೆಯಲ್ಲ ಇಲ್ಲಿ. ಬೂಟಾಟಿಕೆ ನಡೆಯೋದಿಲ್ಲ. ಆ ನಿಷ್ಠೆ, ಶ್ರದ್ಧೆ ತಾಯಿಯ ಮೇಲೆ, ಅಪ್ಪಾಜಿಯ ವಾಕ್ಯದ ಮೇಲೆ ಯಾರಿಗಿರುತ್ತೋ, ನೀವು ಹಣ ಇಲ್ಲ ಅಂತ ಅನ್ಕೋಬೇಡಿ, ಸಂಕಲ್ಪ ಮಾಡಿ. ತಾಯಿ ನಿಮ್ಗೆ ಗ್ರಂಥ ರೂಪದಲ್ಲಿ ನಿಮ್ಮ ಕೈ ಸೇರೇ ಸೇರ್ತಾಳೆ. ಇದು ನಾನು ಹೇಳ್ತಾ ಇಲ್ಲ, ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡಂತಹ ಮಹಾಸತ್ಯ ಇದು. ದುರ್ಗಾ ಒಂದು ಹೇಳಿದೆ ಅಷ್ಟೇ. ಈ ದುರ್ಗಾ ಸಂಸ್ಥಾನಕ್ಕೆ ಬಂದಾಗ್ಲೂ ಅಷ್ಟೇ, ಅನೇಕ ಜನ ಈ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್, ಆ ಲೀಲೆಯನ್ನ, ತಾಯಿಯ ಲೀಲಾ ವಿನೋದವನ್ನ ಅನುಭವಿಸ್ಬಿಟ್ಟಿದ್ದಾರೆ. ಆ ತಾಯಿ ಫೋನ್ ಮಾಡಿದಾಗ ಒಂದು ಹೇಳಿದ್ರು ನಂಗೆ, ದಯಮಾಡಿ ಈ ವಿಚಾರವನ್ನ ಇನ್ಯಾರಿಗೂ ತಿಳಿಸ್ಬೇಡಿ. ನಾನು ಎಲ್ರ ತರ ಬಂದು ಅಲ್ಲಿ ನಿಮ್ ಕೈಗೆ ಆ ತಾಯಿ ಕೊಟ್ಟಿದ್ದನ್ನೇ ಮತ್ತೆ ತಾಯಿಗೆ ಅರ್ಪಿಸ್ಬಿಟ್ಟು ಹೊರಟ್ಬಿಡ್ತೀನಿ ಅಣ್ಣಯ್ಯ, ಯಾರಿಗೂ ಹೇಳ್ಬೇಡಿ ಅಣ್ಣಯ್ಯ ಅಂತ. ಹಾಗಾಗಿ ಅವ್ರ ಹೆಸರು, ಆ ಮೊತ್ತ ಏನು ಹೇಳ್ತಾ ಇಲ್ಲ. ಅವತ್ತು ಬಂದಿದ್ರು, ನಾನು ಕೂಡ ಇದ್ದೆ, ಏನು ಮಾತಾಡ್ಲಿಲ್ಲ. ಆದ್ರೆ ಅವ್ರ ಕಣ್ಣಂಚಲ್ಲಿ ಒಂದು ಹನಿ ನೀರ್ ಬಂದಿತ್ತು. ಆ ಒಂದೇ ಒಂದು ಕಣ್ಣಂಚಿನಲ್ಲಿ ಬಂದಂತ ಹನಿ ಸಾವಿರಾರು ಕಥೆಗಳನ್ನ ಹೇಳ್ತಾ ಇತ್ತು. ಆದ್ರೆ ತುಟಿಯಲ್ಲಿದ್ದಂತಹ ನಗು ಆನಂದವನ್ನುಂಟು ಮಾಡ್ತಾ ಇತ್ತು ನನಗೆ. ಯಾಕೆಂದ್ರೆ ನನಗೆ ಹೆಂಗೆ ಇದು ತಾಯಿ ನಿಜವಾಗ್ಲೂ ಆ ಶ್ರೀಮಾತ ಅಪ್ಪಾಜಿ ಅವರ ಮೂಲಕ ಹೆಂಗೆಲ್ಲ ನಡೆಸ್ತಾ ಇದ್ದಾಳೆ, ಏನಿದು ನಿಜವಾದ ಲೀಲೆ, ಅಬ್ಬಬ್ಬಬ್ಬ. ಹಾಗಾಗಿ ಹಣ ಒಂದು ಕ್ರೈಟೀರಿಯಾ ಅಲ್ವೇ ಅಲ್ಲ ಇಲ್ಲಿಗೆ. ಹಾಗಾಗಿ ಈ ಮನೋಭಾವ ಯಾರಲ್ಲಿದೆ, ಅವ್ರು ಎಲ್ರಿಗೂ ಶ್ರೀಮಾತ ಅಪ್ಪಾಜಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ಮನೆಗೆ ಗ್ರಂಥ ರೂಪವಾಗಿ ತಾಯಿ ಬಂದು ಖಂಡಿತವಾಗ್ಲೂ ಸೇರ್ತಾಳೆ. ಹಾಗಾಗಿ ಈ ಅರ್ಹತೆ ಏನು ಅಂತ ಯಾರ್ಯಾರು ಕ್ವಶನ್ ಕೇಳ್ತಾ ಇದ್ರು ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ. ಹೇಗೆ ತಾಯಿಯನ್ನ ಬೇಡ್ಕೋಬೇಕು ಅಂತ ನಿಮ್ಗೆಲ್ಲ ಆನ್ಸರ್ ಸಿಕ್ಕಿದೆ. ಮತ್ತೆ ಈ ಗ್ರಂಥವನ್ನ ಯಾರ್ಯಾರ ಮನೆ ತಲುಪುತ್ತೆ, ಎಷ್ಟೆಷ್ಟು ಗ್ರಂಥ ತಲುಪುತ್ತೆ ಅನ್ನೋದಕ್ಕೆ ಅವರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾವು ಲಿಸ್ಟ್ ಮಾಡ್ಕೋಬೇಕು ಅಂತ ಅಪ್ಪಾಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದು ನಾನು ಲಿಸ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ತಾಯಿ ಸೆಲೆಕ್ಷನ್ ನಲ್ಲಿ ಆ ಗ್ರಂಥ ರೂಪವಾಗಿ ತಾಯಿ ಯಾರ್ಯಾರ ಮನೆ ಸೇರಿದಾಳೆ ಅನ್ನೋದು ನನಗೊಂದು ಲಿಸ್ಟ್ ಬೇಕಪ್ಪ, ಅವರೆಲ್ಲ ಮಹಾಪುಣ್ಯವಂತರು ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಅದೊಂದು ಲಿಸ್ಟನ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಯಾರಿಗೆ ಈ ನಿಷ್ಠೆ, ಈ ಶ್ರದ್ಧೆ ಇದೆ, ಅದೆಷ್ಟು ಜನನಾರ ಆಗಿರ್ಬೋದು, ಅವರೆಲ್ರಿಗೂ ಈ ಗ್ರಂಥ ರೂಪದಲ್ಲಿ ತಾಯಿ ಅವರ ಮನೆ ಸೇರ್ತಾಳೆ ಅನ್ನುವ ಭರವಸೆಯನ್ನು ಅಪ್ಪಾಜಿ ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೂ ವರಿಬೇಡ. ನಿಮ್ಮ ಶ್ರದ್ಧೆ, ನಿಷ್ಠೆ ಯಾರ್ಯಾರಿಗಿದೆ ಎಲ್ಲರ ಮನೆಯನ್ನ ತಾಯಿ ಗ್ರಂಥ ರೂಪದಲ್ಲಿ ಸೇರ್ತಾಳೆ. ಅದಕ್ಕೆ ಏನೇನ್ ಬೇಕೋ ವ್ಯವಸ್ಥೆಗಳು, ಕೊರಿಯರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನ ವ್ಯವಸ್ಥೆ ಮಾಡ್ಕೊಳಕ್ ಹೇಳಿದ್ದಾರೆ ಅಪ್ಪಾಜಿ ಅವರು. ಆದ್ರೆ ಈ 13ನೇ ತಾರೀಕು ಏನಿದೆ ಅವತ್ತು ಲಿಮಿಟೆಡ್ ಕ್ವಾಂಟಿಟಿ ಇರುತ್ತೆ. ಒಂದು 350ರಿಂದ 400 ಅಂತ ಅನ್ಕೊಂಡಿದೀವಿ. ಅಷ್ಟು ಗ್ರಂಥಗಳು ಅವತ್ತಲ್ಲ ಅವೈಲಬಲ್ ಇರುತ್ತೆ. ಹಾಗಾಗಿ ಅವತ್ತು ನಮಗೆ ಸಿಕ್ಲಿಲ್ಲ ಅನ್ನೋ ಯಾವ ಬೇಜಾರು ಯಾರಿಗೂ ಬೇಡ. ಯಾರ್ಯಾರಿಗೆ ಆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಆಗಿರುವಂತಹ ಲಲಿತಾಂಬಿಕೆ ನಿಮ್ಮಲ್ಲಿ ಇಚ್ಛೆ ಮೂಡಿಸೋಳು ಅವಳೆ, ಗ್ರಂಥ ರೂಪದಲ್ಲಿ ಬರೋರು ಅವಳೆ. ಇವೆಲ್ಲ ನಾವು ನಿಮಿತ್ತ ಮಾತ್ರ. ಹಾಗಾಗಿ ನಿಮ್ಮ ಮನೆ ಸೇರುವಂತಹ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ, ಮತ್ತೆ ಅದು ಸೇರುತ್ತೆ. ಹಾಗಾಗಿ ಇದೇ ಅರ್ಹತೆ.
ಮತ್ತೆ ಇದರದ್ದು ಹಿಂದಿನ ಒಂದು ರೂಪುರೇಷೆಗಳು ಏನಿದೆ ಅದನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಇನ್ನೊಂದು ಕ್ವಶನ್ ಇತ್ತು. ಒಂದು ತಾಯಿ ಫೋನ್ ಮಾಡಿದ್ಲು. ಅವ್ರು ನನಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರೋರೆ, ಅವ್ರ ಹೆಸರು ಹೇಳಲ್ಲ. ಬಟ್ ದೇ ಆರ್ ಎಕನಾಮಿಕಲಿ ಸ್ವಲ್ಪ ಕಮ್ಮಿನೇ. ಅವರು ಹಸ್ಬೆಂಡ್ ಒಬ್ಬರೇ ಕೆಲಸ ಮಾಡೋದು. ಬಟ್ ಹಿ ಈಸ್ ಆಲ್ಸೋ ಇನ್ ಸಮ್ ಸ್ಮಾಲ್ ಫ್ಯಾಕ್ಟ್ರಿ. ಇಬ್ರು ಮಕ್ಕಳು. ಅಣ್ಣಯ್ಯ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರು ಫೋನ್ ಮಾಡಿದಾಗ. ಅಮ್ಮ ಹೇಳಿ ಅಂದೆ. ಅಣ್ಣಯ್ಯ ನಂಗೊಂದು 5 ಗ್ರಂಥ ಬೇಕು ಅಂದ್ರು. ನಾನು ಆಶ್ಚರ್ಯ ಆಯ್ತು. ಯಾಕೆ ತಾಯಿ 5 ಗ್ರಂಥ? ದಯಮಾಡಿ ಕೃಪೆ ಮಾಡಿಕೊಡಿ. ಅವಳು ಪಂಚಸಂಖ್ಯೋಪಚಾರಿಣಿ. ನಮ್ಮಲ್ಲಿ 4 ಜನ ಇದ್ದೀವಿ. ಒಂದನ್ನ ದೇವ್ರ ಮನೇಲಿ ಇಡ್ತೀನಿ, ಇನ್ನೆರಡನ್ನ ನನ್ನ ಮಕ್ಳಿಗೆ ಕೊಡ್ತೀನಿ, ಇನ್ನೆರಡು ನಾನೊಂದು ನಮ್ಮ ಯಜಮಾನ್ರು ಒಂದು ಇಟ್ಕೋತೀವಿ. ಯಾಕೆಂದ್ರೆ ಒಂದು ದೇವ್ರ ಮನೇಲಿ ಇದ್ಬಿಡ್ಲಿ, ಅವಳ ತಾಯಿ ಯಾವಾಗ್ಲೂ. ಇನ್ನು ಇದನ್ನ ಅಪ್ಪಾಜಿ ಅವರು ಕೊಟ್ಟಿರುವಂತಹ ವರದಾನ ಇದು ನನಗೆ. ಹಾಗಾಗಿ ನಾವು ಎಲ್ಲ ಕೂತ್ಕೊಂಡು ಟೈಮ್ ಆದಾಗ ಅದನ್ನ ಪಠನ ಮಾಡಿ ಆ ಒಂದು ಏನಿದೆ ಸ್ವಾಹಾನುಭವನ ಅವರ ಅಪ್ಪಾಜಿ ಅನುಭವನ ನಾವು ಅನುಭವಿಸ್ತೀವಿ ಅಂತ ಕೇಳ್ಕೊಂಡ್ರು. ಆಯ್ತು ತಾಯಿ, ನನಗೆ ಗೊತ್ತಿಲ್ಲ ಇದು ಎಲ್ಲರೂ ಇಷ್ಟು ಕೊಡ್ತಾರ ಅಪ್ಪಾಜಿ ಅಂತ ಮತ್ತೆ ಅಪ್ಪಾಜಿಗೆ ಕೇಳಿದೆ. ಆಗ್ಲಪ್ಪ, ಇದೆಲ್ಲ ಅವಳದ್ ನಡೀತಾ ಇದೆ. ಏನೇನ್ ನಡೆಸ್ತಾಳೋ, ಎಷ್ಟೆಷ್ಟು ನಡೆಸ್ತಾಳೋ ಎಲ್ಲ ನಡೀತಾ ಹೋಗ್ಲಿ, ಎಸ್ ಅಂತ ಹೇಳು ಅಂತಂದ್ರು. ಆಯ್ತಮ್ಮ, ಹಿಂಗ್ ತಲುಪಿಸ್ತೀವಿ ಅಂತ ಹೇಳಿದೀವಿ. ಹಾಗಾಗಿ ಇದೊಂದು ಶಕ್ತಿಯುತವಾದಂತಹ ಗ್ರಂಥ ಆದ್ರೂ ಕೂಡ ಅದನ್ನ ಎಲ್ಲಿ ಇಡಬೇಕು, ಹೇಗಿಡಬೇಕು ಅನ್ನೋ ಯಾವ ಯೋಚನೆನೂ ಯಾರು ಮಾಡಬೇಡಿ. ಅದಕ್ಕೆಲ್ಲ ವ್ಯವಸ್ಥೆ ಅಪ್ಪಾಜಿಯವರು ಆಲ್ರೆಡಿ ಆಗ್ಲೇ ಮಾಡಿದ್ದಾರೆ. ಯಾಕಂದ್ರೆ ಅವರು ಅವರ ಮಕ್ಕಳಿಗೆ ಏನ್ ಕೊಟ್ಟರು ಸಾಲದು. ಹಾಗಾಗಿ ನಾನಿವಾಗ ಅದನ್ನ ಏನು ಎಕ್ಸ್ಪ್ಲೈನ್ ಮಾಡಲ್ಲ, ಅದ್ರ ಜೊತೆ ಏನೇನ್ ಕೊಡ್ತಾರೆ, ಹೇಗೆ ಅಂತ. 13ನೇ ತಾರೀಕು ಅದನ್ನೆಲ್ಲ ಅವ್ರ ಬಾಯಿಂದನೇ ಕೇಳೋಣ, ಅಥವಾ ಮತ್ತೆ ಅವರ ಕೈಯಲ್ಲಿ ಅದನ್ನೆಲ್ಲ ನಾವು ನೋಡೋಣ ಅನ್ನುವ ಹಂಬಲ ಅಷ್ಟೇ. ಹಾಗಾಗಿ ಇದಕ್ಕೆ ಅರ್ಹತೆ, ಕ್ರೈಟೀರಿಯಾ, ಎಷ್ಟು ಬುಕ್ ತಗೋಬಹುದು ಅನ್ನುವ ಕ್ವಶನ್ಗಳಿಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತಾ, ಈಗ ಕೊನೆಯ ಭಾಗ, ಈ ಗ್ರಂಥ ಏನಿದೆ, ಈ ಗ್ರಂಥದಲ್ಲಿ ಏನಿದೆ? ಬರೀ ಲಲಿತಾ ಸಹಸ್ರನಾಮದ ಭಾವಾರ್ಥ ಇದೆಯಾ, ಏನಿದೆ ಅಂತ ಅನ್ನೋ ಕ್ವಶನ್ಗೆ ಉತ್ತರ, ಒಬ್ಬ ಸಾಧಕನಾಗಿರ್ಬೋದು, ಸಾಂಸಾರಿಕವಾದಂತಹ ಒಬ್ಬ ಮನುಷ್ಯನಿಗಾಗಿರ್ಬೋದು, ವಿದ್ಯಾರ್ಥಿಗಾಗಿರ್ಬೋದು, ಎಲ್ಲರಿಗೂ ಮಾರ್ಗದರ್ಶನ ಸಿಗುವಂತಹ ಒಂದು ನುಡಿಗಳು ಅಲ್ಲಿದೆ. ಅಂದ್ರೆ ಇದು ಬರೀ ಭಾವಾರ್ಥ ಅಲ್ಲ, ಅದಕ್ಕೆ ಇದನ್ನ ಭಾವಾನುಸಂಧಾನ ಅಂತ ಕರೆದ್ಬಿಟ್ರು ಅಪ್ಪಾಜಿ. ಒಂದು ಶ್ಲೋಕದಲ್ಲಿ ತಾಯಿಯನ್ನ ವಶಿನ್ಯಾದಿ ವಾಗ್ದೇವತೆಗಳು ಹೇಗೆ ವರ್ಣನೆ ಮಾಡಿದ್ದಾರೆ, ನಾವು ಅದನ್ನ ಹೇಗೆ ಭಾವಿಸ್ಬೇಕು, ಮತ್ತೆ ಭಾವಿಸ್ತಾ ನಮ್ಮ ಜೀವನದಲ್ಲಿ ಅದನ್ನ ಹೇಗೆ ಅಳವಡಿಸ್ಕೋಬೇಕು, ಈ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಗೇನ್ ಸಿಗುತ್ತೆ, ಮತ್ತೆ ನಾನು ಏನನ್ನ ಪ್ರಾರ್ಥನೆಯನ್ನ ಮಾಡಬೇಕು, ಇಷ್ಟನ್ನು ಒಂದೊಂದು ಶ್ಲೋಕದಲ್ಲೂ ಇಷ್ಟು ಬರ್ತಾ ಹೋಗ್ತಾ ಇರುತ್ತೆ. ಬರೀ ಅಷ್ಟೇ ಅಲ್ಲ, ಅವರ ಜೀವನದಲ್ಲಿ ಅವರಿಗೆ ಆದಂತ ಅನುಭವಗಳು, ತಾಯಿಯ ಜೊತೆಯಲ್ಲಿಯ ಆ ಒಂದು ಜ್ಞಾನಾನುಭವ ಎಲ್ಲವನ್ನ ಕೂಡ ಈ ಗ್ರಂಥದಲ್ಲಿ ಅಡಗಿಸಿಟ್ಟಿದ್ದಾರೆ. ಹಾಗಾಗಿ ಇದು ಬರೀ ಭಾವಾರ್ಥ ಅಲ್ಲ, ಒಂದು ಅಪ್ಪಾಜಿಯ ಜೊತೆಗೆ ಇಂಟ್ರಾಕ್ಷನ್ ಇದ್ದಂಗಿರುತ್ತೆ. ಮತ್ತೆ ನಮ್ಮ ಲೌಕಿಕ ಜೀವನದಲ್ಲಿ ದೇವರ ಬಗ್ಗೆ, ಪೂಜೆಯ ಬಗ್ಗೆ, ಅನೇಕ ರೀತಿಯಲ್ಲಿ ಈ ಒಂದು ಆಧ್ಯಾತ್ಮಿಕದ ಬಗ್ಗೆ ಅನೇಕ ಕ್ವಶನ್ಗಳು ನಮ್ಮಲ್ಲಿ ಇರುತ್ತೆ, ಸಹಜ. ಅದಕ್ಕೆಲ್ಲವೂ ಉತ್ತರ ಈ ಗ್ರಂಥದಲ್ಲಿದೆ. ನನಗೂ ಒಂದು ಉತ್ತರ ಹುಡುಕ್ತಾ ಇದ್ದೆ, ಆ ಉತ್ತರ ಕೂಡ ಅಪ್ಪಾಜಿ ಅವರ ಗ್ರಂಥದಲ್ಲಿ ಸಿಕ್ತು. ನನ್ನ ಕ್ವಶನ್ ಏನಿತ್ತಪ್ಪ ಅಂದ್ರೆ, ನನಗೆ ಕನಸೇ ಬೀಳೋದಿಲ್ಲ. ರಾತ್ರಿ ಹೊತ್ತು ಮಲಗಿದಾಗ ಯಾವ ಕನಸು ಬೀಳೋದಿಲ್ಲ. ಹಿಂಗೆ ಕಣ್ಣು ಮುಚ್ಚಿ ಮತ್ತೆ ಹಿಂಗೆ ಕಣ್ಣು ಬಿಟ್ಟ ತಕ್ಷಣ ಬೆಳಗ್ಗೆ ಆಗೋಗಿರುತ್ತೆ, ಅಥವಾ ಎಷ್ಟು ಗಂಟೆಗೆ ಹೇಳ್ತೀನೋ ಅಷ್ಟು ಗಂಟೆ ಆಗೋಗಿರುತ್ತೆ. ಹಾಗಾಗಿ ನನಗೆ ಕನಸೇ ಬೀಳೋದಿಲ್ಲ, ಯಾಕೆ ಅನ್ನೋದೊಂದು ನನ್ನ ಕ್ವಶನ್ ಇತ್ತು. ನಾನು ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಅವರದ್ದೇ ರೀತಿಯಲ್ಲಿ ಹೇಳಿದ್ರು. ಬಟ್ ಅದಕ್ಕೆ ನಿಜವಾದ ಉತ್ತರ ಏನಪ್ಪಾ ಅಂತ ಅಂದ್ರೆ ಆ ಗ್ರಂಥದಲ್ಲಿ ಸಿಕ್ತು. ಅದನ್ನ ಕೇಳಿದಾಗ ಆನಂದವಾಗೋಯ್ತು. ಎಲ್ಲವೂ ಅವಳೇ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ 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 ನಮ್ಮನ್ನ ಹಾಗೇ ಕರ್ಕೊಂಡು ಹೋಗ್ಬಿಡ್ತಾರ ಬುಕ್ಕಲ್ಲಿ.
ಆ ಇಡೀ ಏನಿದೆ ಶ್ಲೋಕಗಳನ್ನ 19 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. 18 ಪ್ಲಸ್ 1 19 ಭಾಗಗಳಾಗಿ ಡಿವೈಡ್ ಮಾಡಿ, ಈ ಭಾಗದಲ್ಲಿ ತಾಯಿಯನ್ನ ಹೇಗೆ ನಾವು ನೋಡಬೇಕು, ಈ ಭಾಗದಲ್ಲಿ ತಾಯಿಯ ವರ್ಣನೆ ಏನಿದೆ, ಹೇಗೆ ನಾವು ಭಾವಿಸ್ಬೇಕು, ಮತ್ತೆ ಪ್ರತಿಯೊಂದು ಶ್ಲೋಕದ ಎಂಡಲ್ಲುವೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ಕೊತಾ ಬರ್ತಾ 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 ಕೊನೆಯ ಶ್ಲೋಕಗಳು ಇನ್ನೇನು ಬರ್ತಾ ಬರ್ತಾ ಅಪ್ಪಾಜಿಯವರು ಆಶೀರ್ವಾದ ಮಾಡ್ತಾರೆ. ನೋಡು ಮಗು, ಈ ತರ ನಿನ್ನ ಭಾವ ಈ ಮಟ್ಟಕ್ಕೆ ಏರಿದೆ, ಈ ಮಟ್ಟಕ್ಕೆ ಏರುವ ಹಾಗೆ ನಾನು ಆ ತಾಯಿ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದಾಳೆ, ಹಾಗಾಗಿ ನಿನಗೆ ಪೂರ್ಣ ಆಶೀರ್ವಾದ. ಆ ರೀತಿಯಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಬರೀ ಲಲಿತಾ ಸಹಸ್ರನಾಮದ ಭಾವಾರ್ಥ ಅಲ್ಲ, ಅವರ ಜೀವನದಲ್ಲಿ ತಾಯಿಯನ್ನ ನೋಡಿದ ರೀತಿ ಹೇಗೆ ಅನ್ನೋದು ಆ ಬುಕ್ಕಲ್ಲಿದೆ. ಅಷ್ಟೇ ಅಲ್ಲ, ತ್ರಿಪುರಾ ರಹಸ್ಯ, ಲಲಿತೋಪಾಖ್ಯಾನ, ಯುಗಾವತಾರ ರಾಮಕೃಷ್ಣ, ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಸಮಗ್ರ ಕೃತಿಗಳು, ಅನೇಕ ಭಗವದ್ಗೀತೆಯ ಅಂಶಗಳು, ಉಪನಿಷತ್ತಿನ ಅಂಶಗಳು, ಯೋಗ ಮಾರ್ಗದ ಅಂಶಗಳು, ಜ್ಞಾನ ಮಾರ್ಗದ ಅಂಶಗಳು, ದಶಮಹಾವಿದ್ಯೆಯ ಅಂಶಗಳು, ಹೀಗೆ ಎಲ್ಲ ಅಂಶಗಳನ್ನ ಆ ಗ್ರಂಥದಲ್ಲಿ ಸೇರಿಸಿ ಅದೊಂದು ಮಹಾ ಗ್ರಂಥವಾಗಿ, ಮಹಾಶಕ್ತಿಯುತವಾದ ಗ್ರಂಥವಾಗಿ ಮಾರ್ಪಾಡಾಗೋಗಿದೆ ಅದು. ಹಾಗಾಗಿ ಅದರಲ್ಲಿ ಏನಿಲ್ಲ ಅಂತ ಹೇಳೋದು ಈಸಿನೇನೋ, ಏನಿದೆ ಅಂತ ಹೇಳೋದಕ್ಕಿಂತ ಮತ್ತೆ ಓದ್ತಾ ನಮಗೆ ಎಡಿಟಿಂಗ್ ಟೈಮಲ್ಲಿ ನನ್ನ ಅನುಭವ ಏನಪ್ಪಾ ಅಂದ್ರೆ, ನಮಗೆ ಭಾರಿ ಕಷ್ಟ ಆಗ್ತಾ ಇತ್ತು. ಇದು ನನ್ನ ಒಬ್ಬನೇ ಅನುಭವ ಅಲ್ಲ, ನಮ್ಮ ಜೊತೆ ಅನೇಕರು ನಮ್ಮ ಜೊತೆ ಆ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ರು. ನಮಗೆ ಏನಾಗ್ತಾ ಇತ್ತು ಅಂದ್ರೆ, ಪ್ರತಿಭಮ್ಮನೂ ಇದನ್ನೇ ಹೇಳ್ತಾ ಇದ್ರು, ಮತ್ತೆ ಇವರು ಅಡ್ಮಿನ್ ಇದ್ದಾರೆ ರೇಖಮ್ಮ, ಮಮತಮ್ಮ ಅಂತ ಸುಮಾರು ಜನ ಇದ್ದಾರೆ. ಅವ್ರದ್ದೆಲ್ಲ ಫೀಡ್ಬ್ಯಾಕ್ ಏನಪ್ಪಾ ಅಂದ್ರೆ, ನಾವು ಓದ್ತಾ ಭಾವುಕರಾಗ್ತಾ ಇದೀವಿ ಅಣ್ಣಯ್ಯ, ಇದನ್ನ ಕರೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಅಂದ್ರೆ ಆ ಭಾವ ಹಂಗೆ ತುಂಬಿದಾರೆ. ನೀವು ಓದ್ತಾ ನಂಗೆ ಎಷ್ಟೋ ಸತಿ ಅಪ್ಪಾಜಿ ಆಗ್ತಾ ಇಲ್ಲ, ಇದು ಕಣ್ಣೀರ್ ಬಂದ್ಬಿಡುತ್ತೆ, ತುಂಬಾ ಬೇಗ ಮಾಡಕ್ ಆಗ್ತಾ ಇಲ್ಲ ಅಪ್ಪಾಜಿ ಅನ್ನೋದೇ ನಮ್ದೆಲ್ಲ ಕಂಪ್ಲೇಂಟ್ ಇತ್ತು. ಅಂದ್ರೆ ಆ ಭಾವವನ್ನ, ಆ ಭಾವಾನುಸಂಧಾನ ಅಂತ ಏನಿಟ್ಟಿದ್ದಾರೆ ಆ ಪುಸ್ತಕಕ್ಕೆ, ಅದೇ ರೀತಿಯಲ್ಲಿ ಆ ಭಾವವನ್ನ ನಮ್ಮ ಮನಸ್ಸಲ್ಲಿ ಪ್ರಚೋದನೆ ಆಗುವಂತಹ ಎಲ್ಲ ಸಕಲವು ಆ ಗ್ರಂಥದಲ್ಲಿದೆ. ದಿನ ದೇವ್ರ ಮನೇಲಿಟ್ಟು ಪೂಜೆ ಮಾಡಕ್ಕಾಗಿರ್ಬೋದು, ದಿನ ಒಂದು 10 ನಿಮಿಷ ಟೈಮ್ ತಗೊಂಡು ಒಂದೊಂದು ಪೇಜ್ ಓದಕ್ಕಾಗಿರ್ಬೋದು, ಇದೆಲ್ಲವೂ ಮಾಡಿದ್ರೆ ನಿಜವಾದಲ್ಲಿ ತಾಯಿಯ ಮೇಲೆ ಆ ಭವಾನಿ ಭಾವನಾ ಗಮ್ಯ ಏನಿದೆ, ಆ ನಮ್ಮ ಮನಸ್ಸಲ್ಲಿ ಗಟ್ಟಿ ಆಗುವಂತ ಒಂದು ಮನಸ್ಥಿತಿ ಬಂದೇ ಬರುತ್ತೆ, ಬರಲೇಬೇಕು ಅನ್ನೋ ರೀತಿಯಲ್ಲಿ ಆ ಗ್ರಂಥ ಮೂಡಿ ಬಂದಿದೆ. ಇನ್ನೂ ಅಮೂಲ್ಯವಾದಂಥದ್ದು ಏನಪ್ಪಾ ಅಂದ್ರೆ, ಇಷ್ಟೆಲ್ಲ ಇದೆಯಲ್ಲ, ಅವರ ಅನುಭವ ಇದೆ, ತಾಯಿಯ ಬಗ್ಗೆ ವರ್ಣನೆಗಳಿದೆ, ಭಾವಾರ್ಥಗಳಿದೆ, ಎಲ್ಲದರ ಅಂಶ ಇದೆ. ಯೋಗ ಮಾರ್ಗದಲ್ಲಿ ಇದನ್ನ ನೋಡಿದ್ರೆ ಹೇಗಾಗುತ್ತೆ, ಜ್ಞಾನ ಮಾರ್ಗದಲ್ಲಿ ನೋಡಿದ್ರೆ ಹೇಗಾಗುತ್ತೆ, ಲೌಕಿಕವಾಗಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಆ ಡಿಫ್ರೆಂಟ್ ಆಸ್ಪೆಕ್ಟ್ಸ್, ಒಂದೇ ವಿಚಾರವನ್ನ ಅನೇಕ ದಿಕ್ಕುಗಳಲ್ಲಿ ನೋಡಿದಾಗ ಇದು ಹೇಗೆ ಅನ್ಸುತ್ತೆ, ಮತ್ತೆ ಅದನ್ನ ನಾನು ಹೇಗೆ ತಗೋಬೇಕು, ಇದಕ್ಕೆ ನಾವು ಈ ಅನುಭವ ಅಂತ ಏನಿದೆ, ಇದಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಅದರಲ್ಲಿ ಬರ್ಸಿದೀವಿ ಬೆಲೆ ಅಮೂಲ್ಯ ಅಂತ. ಹಾಗಾಗಿ ಇದಕ್ಕೆ ಬೆಲೆ ಕಟ್ಟಲಾಗಂತಹ ಗ್ರಂಥ ಇದರಲ್ಲಿ. ಯಾರು ಆ ತಾಯಿಯನ್ನ ಗ್ರಂಥರೂಪವಾಗಿ ಪಡೆದು ಅನುಭವಿಸ್ತಾರೋ, ಅದು ನಿಜವಾಗ್ಲೂ ಅವರೇ ಧನ್ಯರು, ಅವರೇ ಮಹಾಭಾಗ್ಯವಂತರು, ಅವರೇ ಮಹಾಪುಣ್ಯವಂತರು. ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಯಾರಿಗೆ ಆ ಇಚ್ಛಾಶಕ್ತಿಯಾಗಿ ತಾಯಿ ಒಳಗಡೆ ಕೂತ್ಕೊಂಡು ಈ ಗ್ರಂಥ ರೂಪದಲ್ಲಿ ತಾಯಿ ನನಗೆ ಬೇಕು ಅಂತ ಅವರ ಇಚ್ಛೆ ಮಾಡುತ್ತೋ, ಅವ್ರಿಗೆಲ್ರಿಗೂ ಈ ಗ್ರಂಥ ಸಿಕ್ಕೇ ಸಿಗುತ್ತೆ. ಆದ್ರೆ 13ನೇ ತಾರೀಕೆ ಸಿಗುತ್ತೆ ಅಂತ ಹೇಳಲ್ಲ, ಯಾವಾಗ ಸಿಗುತ್ತೆ ಅಂತ ಹೇಳೋದಲ್ಲ. ಹಾಗಾಗಿ ಒಟ್ನಲ್ಲಿ ಸಿಕ್ಕೇ ಸಿಗುತ್ತೆ. ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಅದೊಂದು, ಮತ್ತು ಇನ್ನೊಂದು ಅತ್ಯಮೂಲ್ಯವಾದಂತಹ ವಿಚಾರ ಏನಪ್ಪಾ ಅಂದ್ರೆ, ಈ ಪುಸ್ತಕದಲ್ಲಿ ಅಪ್ಪಾಜಿಯವರೇ ತಮ್ಮ ಮಕ್ಕಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅವರ ಹ್ಯಾಂಡ್ ರೈಟಿಂಗ್ ಅಲ್ಲೇ ಅದು ಪ್ರಿಂಟ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅದು. ಮೊನ್ನೆ ನೋಡಿದಾಗ ಭಾರಿ ಆನಂದವಾಯ್ತು, ಕಣ್ಣಲ್ಲಿ ನೀರು ತುಂಬಿಕೊಂತು. ಅವರೇ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದಿದ್ದಾರೆ. ಆ ಹ್ಯಾಂಡ್ ರೈಟಿಂಗ್ ಹಾಗೇ ಇದೆ, ಅವರ ಹಸ್ತಾಕ್ಷರ ಕೂಡ ಇದೆ. ಅದು ಹೇಗಿದೆ ಅಂದ್ರೆ, ಮಗು
ನೀನ್ ನಗ್ನಗ್ತಾ ಇರು, ನಾನಿದ್ದೀನಿ, ಗ್ಯಾರಂಟಿ ಮಾಡ್ಕೊಡ್ತೀನಿ ತಗೋ ಅನ್ನೋ ತರ ಇದೆ. ಅದು ಸೈನ್ ಮಾಡಿ ಕೊಟ್ಟಂಗಿದೆ ಅದು. ಅಷ್ಟು ಚೆನ್ನಾಗಿದೆ. ಒಂದು ಪುಟ್ಟ ಪತ್ರವನ್ನ ಬರೆದಿದ್ದಾರೆ ಅವರ ಮಕ್ಕಳಿಗೆ. ಹಾಗಾಗಿ ಅವರು ನನ್ನ ಮಕ್ಕಳಿಗೆ ಏನನ್ನ ಕೊಡ್ಬೋದು, ಮೋಸ್ಟ್ಲಿ ಈ ಗುರು ಸ್ಥಾನಕ್ಕೆ ಏರಿದಾಗ ಅವರಲ್ಲಿ ಡಿಸೈರ್ಸ್, ಬಯಕೆ ಜಾಸ್ತಿ ಆಗ್ಬಿಡುತ್ತೆ ಅನ್ಸುತ್ತೆ. ಏನ್ ಕೊಟ್ರು ಸಾಲದು. ಆಶೀರ್ವಾದ ರೂಪದಲ್ಲಿ ಹಾಡು ಕೊಟ್ಟಿದ್ದಾಯ್ತು, ಆಶೀರ್ವಾದ ಮಾಡಿದ್ದಾಯ್ತು, ಎಲ್ಲ ಮಾಡಿದ್, ಇನ್ನೂ ಏನಾರು ಕೊಡ್ಬೇಕು, ಇನ್ನೂ ಏನಾರ ಮಾಡ್ಬೇಕು. ಅವ್ರಿಗೆ ಅವರೇ ಸಾಟಿ. ಹಾಗಾಗಿ ಅವರ ಒಂದು ಹಸ್ತಾಕ್ಷರ ಇದೆ, ಅವರ ಒಂದು ಪತ್ರ, ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗತ್ತಾ? ಕೆಟ್ಟಿದ್ರೆ ನಾವು ನಮ್ಮನ್ನ ಮನುಷ್ಯರು ಅಂತ ಅನ್ನಿಸ್ಕೋಬೋದಾ ನಾವು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಹಾಗಾಗಿ ಇದೊಂದು 880 ಪುಟಗಳು ಅಂತ ಇಟ್ಕೋಬಹುದು. ಆಲ್ಮೋಸ್ಟ್ 900 ಪುಟಗಳ ಮಹಾಗ್ರಂಥ. ಅದರಲ್ಲಿ 38 ಚಿತ್ರಗಳಿದೆ. ಯಾಕೆಂದ್ರೆ ಬರೀ ಬೋರ್ ಆಗ್ಬಾರ್ದು ಮಕ್ಕಳಿಗೆ ಅಂತ ಅಪ್ಪಾಜಿಯವರ ಅದರಲ್ಲಿ 38 ತಾಯಿಯ ಚಿತ್ರಗಳನ್ನ ಅಲ್ಲಿ ಹಾಕಿದೆ, ಬುಕ್ಕಲ್ಲಿ, ಗ್ರಂಥದಲ್ಲಿದೆ. ಹಾಗಾಗಿ ಬಹಳ ಕಲರ್ಫುಲ್ ಆಗಿ ಪ್ರತಿಯೊಂದು ಪೇಜು ಕೂಡ ಆರ್ಟ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿ ಆ ಗ್ರಂಥ ಮೂಡ್ ಬಂದಿದೆ. ಅತ್ಯ ಅಮೋಘವಾಗಿದೆ. ಸುಮಾರು ಒಂದು ಗ್ರಂಥದ ತೂಕನೇ 3.5 kg ಬರ್ತಾ ಇದೆ. ಯಾಕೆಂದ್ರೆ ಅವು ಯೂಸ್ ಮಾಡಿರುವಂತ ಪೇಪರ್ ಕ್ವಾಲಿಟಿ ಇದು ಎಲ್ಲದುವೆ. ಯಾಕೆಂದ್ರೆ ಅಪ್ಪಾಜಿ ಹೇಳ್ತಾರಲ್ಲ, ಮಾಡಿದ್ರೆ ಎಲ್ಲ ಕ್ವಾಲಿಟಿ ಆಗಿರ್ಬೇಕು, ಇಟ್ಸ್ ನಾಟ್ ಅಬೌಟ್ ದ ಕ್ವಾಂಟಿಟಿ. ಹಾಗಾಗಿ ಆ ಕ್ವಾಂಟಿಟಿ ಮತ್ತೆ ಅದ್ರ ಜೊತೆಗೆ ಕೊಡಬೇಕಾದಂತಹ ವಸ್ತುಗಳು ಎಲ್ಲವೂ ರೆಡಿ ಆಗ್ತಾ ಇದೆ. ಹಾಗಾಗಿ ಈ ದಿವ್ಯ ಗ್ರಂಥ, ಭವ್ಯ ಗ್ರಂಥ ಏನಿದೆ, ಎಲ್ಲರ ಯಾರ ಇಚ್ಛಾಶಕ್ತಿಯಲ್ಲಿ ಅವ್ರಿಗೆ ಪಡಿಬೇಕು, ಇದು ಯಾರೋ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಯಾರು ಕೊಂಡ್ಕೋಬೇಡಿ ಅಂತ. ಯಾರು ಕೊಂಡ್ಕೊಳ್ಳೋಕ್ಕಾಗೋದೂ ಇಲ್ಲ. ಪ್ರಾರ್ಥನೆ ಮಾಡಲಿ. ಯಾರ್ಯಾರ ದೃಢ ನಿಷ್ಠೆ ಇದೆ ಅವರ ಮನೆ ಕೈ ಸೇರೇ ಸೇರುತ್ತೆ. 13ನೇ ತಾರೀಕು ಶ್ರೀಚಕ್ರನೆಯ ಮಹಾಗ್ರಂಥದ ಲೋಕಾರ್ಪಣೆ ಇದೆ ಶ್ರೀಮಾತಾ ಅಪ್ಪಾಜಿಯವರಿಂದ. ಅವತ್ತೊಂದು 400 ಗ್ರಂಥಗಳು ನಾವು ಕೊಡಬೇಕು ಅಂತ ಆಗಿದೆ. ಆಮೇಲೆ ಮುಂದಕ್ಕೂ ಹೀಗೆ ಸತ್ಸಂಗಗಳಲ್ಲಿ ಅಥವಾ ಜೀವಂತ ಲಲಿತೆಯರ ಮೂಲಕ, ಅಡ್ಮಿನ್ಗಳ ಮೂಲಕ ತಲುಪಿಸ್ಬೇಕು ಅಂತ. ಬಟ್ ಈಗ ಸದ್ಯದ ಮಟ್ಟಕ್ಕೆ ಸತ್ಸಂಗದಲ್ಲಿ ಮಾತ್ರ ಅಪ್ಪಾಜಿಯವರ ಕೈಯಲ್ಲೇ ಆ ಗ್ರಂಥಗಳು ಎಲ್ಲರೂ ಪಡ್ಕೊಳ್ಳೋಂಗಾಗ್ಲಿ, ಅವರ ಇಚ್ಛಾಶಕ್ತಿ ಆ ಜ್ಞಾನಶಕ್ತಿಯಾಗಿ, ಕ್ರಿಯಾಶಕ್ತಿಯಾಗಿ ತಾಯಿ ಕೂತ್ಕೊಂಡು ಅವರಿಗೆ ಪ್ರೇರಣೆನ ಕೊಡ್ಲಿ. ಇದೊಂದು ಮಹಾಗ್ರಂಥ ಎಲ್ಲರ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಎಲ್ಲರೂ ಆನಂದ, ಸಂತೋಷ, ದೃಢ ನಿಶ್ಚಲತೆಯಿಂದ, ಧೈರ್ಯದಿಂದ, ಶಕ್ತಿಯಿಂದ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಶ್ರೀಮಾತಾ ಅಪ್ಪಾಜಿಯವರ ಉದ್ದೇಶ. ಹಾಗಾಗಿ ಯಾಕೆಂದ್ರೆ ಧೈರ್ಯಂ ಸರ್ವತ್ರ ಸಾಧನಂ. ಈ ಧೈರ್ಯ ಬೇಕು ಅಂದ್ರೆ ಹಿಂದ್ಗಡೆಯಿಂದ ಒಂದು ಶಕ್ತಿ ಬೇಕು. ಗ್ಯಾಸ್ ಇದೆ, ಗ್ಯಾಸ್ ಸ್ಟವ್ ಇದೆ, ಆದರೆ ಹಚ್ಚಕ್ಕೆ ಒಂದು ಸಣ್ಣ ಕಿಡಿ ಬೇಕು. ಆ ಕಿಡಿ ನಮ್ಮಲ್ಲಿ ಮಿಸ್ಸಿಂಗ್ ಆಗುತ್ತೆ ಯಾವಾಗಲೂ. ಆ ಕಿಡಿ ಇಲ್ಲದೆ ಇದ್ರು ಗ್ಯಾಸ್ ಇದ್ರೆ ಏನ್ ಪ್ರಯೋಜನ? ಎಷ್ಟು ಸಾವಿರ ಕೊಟ್ಟು ಒಂದು ದೊಡ್ಡ ಸ್ಟವ್ ತಂದ್ರೆ ಏನ್ ಪ್ರಯೋಜನ? ಒಂದು ಸಣ್ಣ ಕಿಡಿ ಇದ್ರೆ ಸಾಕು, ಆ ಗ್ಯಾಸ್ ಸ್ಟವ್ ಅಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ, ಆನಂದವಾಗಿ ಏನ್ ಬೇಕಾದ್ರೆ ಅಡುಗೆ ಮಾಡ್ಬೋದು. ಹಾಗೆ ನಮ್ಮ ಜೀವ ಎಲ್ಲ ಒಳಗಡೆನೆ ಇದೆ, ಎಲ್ಲ ನಮ್ಮಲ್ಲೇ ಇದೆ. ಆದ್ರೆ ಹೊರಗಡೆಯಿಂದ ಅವರ ಆಶೀರ್ವಾದ, ಆ ಆಶೀರ್ವಾದ ಶಕ್ತಿ, ಆ ತಾಯಿಯ ಶಕ್ತಿ ನಮಗೆ ಆ ಕಿಡಿಯಾಗಿ ಬಂದಾಗ ಮಾತ್ರ ಅದೆಲ್ಲವೂ ಹೊರಹೊಮ್ಮಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಉಪಯೋಗಿಸ್ಕೋಬಹುದು, ಆನಂದವಾಗಿರ್ಬೋದು ಅನ್ನೋದೊಂದೇ ಉದ್ದೇಶ ಅಂತ ಹೇಳ್ತಾ, ಅಮೃತಹಸ್ತಾಯ ವಿದ್ಮಹೇ महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः, सुधान्यवृद्धिं कुरु मे गृहे श्रीः, कल्याणवृद्धिं कुरु मे गृहे श्रीः, विभूतिवृद्धिं कुरु मे गृहे श्रीः,
सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्म सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः हरिः ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु जय श्रीमाता जय जय श्रीमाता।